ನಮಸ್ಕಾರ. ಪ್ರಾರಂಭ ಮಾಡೋಣ. ಪರಾತ್ಪರನಾದಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹೆಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಪೂರ್ವಕವಾದಂತಹ ಸ್ವಾಗತಗಳನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡ ಭಾಗ ಕೀರ್ತನೆಗಳಲ್ಲಿ 85ನೇ ಕೀರ್ತನೆ 8ರಿಂದ 13 ವಚನಗಳ ತನಕ. ಕೀರ್ತನೆಗಳಲ್ಲಿ 85ನೇ ಕೀರ್ತನೆ 8ರಿಂದ 13 ವಚನಗಳ ತನಕ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು. ನೀತಿಯು ಸಮಾಧಾನವು ಇಟ್ಟುಕೊಳ್ಳುವವು. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು. ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತಹ ಪ್ರೇಮ ಸರ್ ಅವರು ಪ್ರಾರ್ಥನೆ ಮಾಡ್ಕೋಬೇಕೆಂದಾಗಿ ಕೇಳ್ಕೊಳ್ತಾರೆ. Let us pray. Oh gracious Heavenly Father, we thank you, my Lord, for being with us, my Lord, throughout the night and blessing us with a good night's sleep, my Lord. Lord, we thank you for awakening us, Lord, to come down and bow down before you, my Lord, to worship you, to hear your voice, my Lord, through the scriptures. Lord, bless one and all who are bowed down here. We submit ourselves, my Lord. Please open our hearts and minds to receive your words, my Lord, and apply it to our day-to-day lives. Especially I submit Pastor M. Raju and his family and speak observer, my Lord, to your mighty hands, my Lord. Please be with him. Let the words be yours and not his, my Lord. And Lord, please bless us with that words. Lead us and guide us, Lord. I submit myself and the entire congregation, my Lord, to your mighty hands. I pray in the precious name of Jesus Christ. Amen. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆಯವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂದಕ್ಕೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ. ನಿನ್ನ ಉಸಿರು ನನ್ನಲ್ಲಿದೆ. ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಹಾಗೆ ಯಾರು ಇಲ್ಲ. ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ. ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರು ಇಲ್ಲ. ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ. ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡುವಾಸೆ. ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ.
ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ, ಪ್ರೀತಿಸುವೆ ನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀವುಗಿಸಿಕೊಂಡೆ, ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀವುಗಿಸಿಕೊಂಡೆ, ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಎತ್ತುಕೊಂಡೆ, ತುದಿಗಳಿಂದ ಓಡಿಸಿಕೊಂಡೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ, ಘೋರವಾದ ನನ್ ಪಾಪ ಕ್ಷಮಿಸಿದೆ, ನಿಜವಾದ ನಿನ್ ಪ್ರೀತಿ ತೋರಿಸಿದೆ, ಪ್ರೀತಿಸುವೆ ನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಮೂರನೇ ದಿನದಲ್ಲಿ ಮರಣವನ್ನು ಜಯಿಸಿದೆ, ಭೂಪಾರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ, ನನಗಾಗಿ ತಿರುಗಿ ನೀ ಬರಲಿರುವೆ, ನಿನ್ ಜೊತೆಗೆ ನನ್ನನ್ನು ಕರೆದೊಯ್ಯುವೆ, ನಿನ್ನೊಂದಿಗೆ ನಾ ಜೀವಿಸುವೆ, ನಿತ್ಯವೂ ನಿನ್ನನ್ನು ಸ್ತುತಿಸುವೆ, ಪ್ರೀತಿಸುವೆ ನಾ యేసయ్య, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ನಾ యేಸయ్ಯ, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ಪ್ರೀತಿಸುವೆ ನಾ యేಸయ్య, ನಿನ್ನನ್ನೇ ಪ್ರೀತಿಸುವೆ. ಅಂಕಲ್, ಆಮೆನ್. ಉತ್ತಮವಾದಂತಹ ಹಾಡಿಗೆ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಇರಿಸಿಕೊಳ್ಳಲಿ. ಕೀರ್ತನೆಗಾರನು ಬರೆದಂತಹ ಕೀರ್ತನೆಯಲ್ಲಿ 85ನೇ ಕೀರ್ತನೆಯನ್ನ ಈಗಾಗಲೇ ನಾವು ಓದಿ ನೋಡಿದ್ದೇವೆ. ಅಲ್ಲಿ ಹೀಗೆ ಬರೆಯುತ್ತಾನೆ, ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ, ಆತನು ತನ್ನ ಭಕ್ತರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ದೇವರ ಕೃಪೆಯಿಂದ ದೇವರ ಸನ್ನಿಧಾನಕ್ಕೆ ಬರುವಂತ ದೇವರ ಮಕ್ಕಳಿಗೆ ಸಮಾಧಾನವಾದಂತಹ ವಾಕ್ಯವನ್ನ ತರುವುದು ದೇವರಿಗೂ ಸಂತೋಷವನ್ನು ಉಂಟು ಮಾಡುವಂತಹ ಸಂಗತಿಯಾಗಿದೆ. ತನ್ನ ಮಕ್ಕಳ ಜೀವಿತದಲ್ಲಿ ಸಮಾಧಾನವನ್ನ ದೇವರು ಎದುರು ನೋಡುವಂತವನಾಗಿದ್ದಾನೆ ಮತ್ತು ತನ್ನ ಮಕ್ಕಳು ಯಾವಾಗಲೂ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ತೃಪ್ತಿಯಿಂದಲೂ ಜೀವಿಸಬೇಕೆಂಬುದು ಆತನ ಉದ್ದೇಶವೂ ಕೂಡ. ನಾವಿರುವಂತಹ ದೇಶದಲ್ಲಿ ನಾವು ಸುರಕ್ಷಿತವಾಗಿ ಸುಕ್ಷೇಮದಿಂದ ಸಮಾಧಾನದಿಂದ ಜೀವಿಸುವಾಗ ನಾವು ಅಭಿವೃದ್ಧಿಯಾಗುತ್ತಾ ಸಾಗುತ್ತಾ ಆತನನ್ನ ಮಹಿಮೆ ಪಡಿಸುತ್ತಾ ಆತನ ರಾಜ್ಯವನ್ನ ಅಭಿವೃದ್ಧಿ ಪಡಿಸುತ್ತಾ ಆತನ ಬರೋಣವನ್ನು ಸಿದ್ಧ ಮಾಡುವಂಥದ್ದು ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ಆತನು ಸದಾ ಕಾಲವು ಆತನು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. 8ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು
ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ದೇವರ ಮಕ್ಕಳು ಈ ಭೂಮಿ ಮೇಲೆ ಎಲ್ಲಾ ದೇಶಗಳಲ್ಲಿ ಚೆದರಿ ಹೋಗಿದ್ದಾರೆ. ಪ್ರಪಂಚದ ಯಾವುದೇ ಭಾಗದಲ್ಲಿ ಇವತ್ತು ನಮ್ಮ ದೇವರಾದಂತ ಯೆಹೋವನನ್ನು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನು ಅರಿಯದೆ ಇರುವಂತ ದೇಶ, ರಾಜ್ಯ ಒಂದು ಉಳಿದಿಲ್ಲ. ಎಲ್ಲಾ ದೇಶಗಳಲ್ಲೂ ಸ್ವಲ್ಪ ಮಟ್ಟಿಗಾದರೂ ತನ್ನನ್ನು ನಂಬಿ ತನ್ನನ್ನು ಆರಾಧಿಸುವಂತ ಮಕ್ಕಳನ್ನ ದೇವರು ಈಗಾಗಲೇ ಹೊಂದಿದ್ದಾರೆ. ದೇವರು ಭೂಲೋಕವನ್ನೆಲ್ಲ ತನ್ನ ಮಕ್ಕಳಿಂದ ತುಂಬಿಸಿ ಅವರ ಮುಖಾಂತರವಾಗಿ ಭೂಮಿಯನ್ನ ಆಶೀರ್ವದಿಸಲು ಇಷ್ಟಪಡುವಂತವಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಜನರಿಗಾಗಿ ದೇವರು ಈ ಭೂಮಿಯನ್ನ ಆಶೀರ್ವಾದ ಮಾಡ್ತಾರೆ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಪ್ರತಿಯೊಂದು ದೇಶದಲ್ಲಿಯೂ ಮಾನವನ ಜೀವಿತದ ಎಲ್ಲಾ ಸುರಕ್ಷತೆ, ಸಂರಕ್ಷಣೆ ಸದಾ ಕಾಲ ನಿರಂತರವಾಗಿ ಒದಗಿ ಬರಬೇಕಾದ್ರೆ ಎಲ್ಲಾ ಕಡೆ ದೇವರ ಮಹಿಮೆ ತುಂಬಿರಬೇಕಾಗಿದೆ. ದೇವರ ಮಹಿಮೆ ಅಲ್ಲಿ ನೆಲೆಗೊಳ್ಳಬೇಕಾದ್ರೆ ದೇವರ ಮಕ್ಕಳು ಅಲ್ಲಿ ಇರಬೇಕಾಗುತ್ತೆ. ದೇವರ ಮಕ್ಕಳು, ದೇವರ ಭಕ್ತರು, ದೇವರಲ್ಲಿ ಭಯಭಕ್ತಿಯುಳ್ಳವರು, ದೇವರ ಆರಾಧನೆ ಮಾಡುವಂತ ಬಲಿಪೀಠವು ಆ ದೇಶದಲ್ಲಿ, ಆ ಸ್ಥಳದಲ್ಲಿ ಒಂದು ವೇಳೆ ಅಲ್ಲಿ ಇರುವುದಾದರೆ ಅಲ್ಲಿ ದೇವರ ಮಹಿಮೆ ನೆಲೆಗೊಳ್ಳುವುದಾಗಿದೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಒಂದೇ ಮನಸ್ಸಿನಿಂದ ಕೂಡಿ ಧ್ಯಾನ ಮಾಡುತ್ತಾರೋ, ಪ್ರಾರ್ಥನೆ ಮಾಡುತ್ತಾರೋ, ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. ಮತ್ತೆ ಒಂದೇ ಮನಸ್ಸಿನಿಂದ ಏನೇನ ಪ್ರಾರ್ಥನೆ ಮಾಡ್ತಾರೋ ಅದನ್ನ ದಯಪಾಲಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಯಾವುದೇ ಒಂದು ಸ್ಥಳದಲ್ಲಿ ಇಬ್ಬರಾಗಲಿ ಮೂವರಾಗಲಿ ದೇವರ ಮಕ್ಕಳು ಪ್ರಾರ್ಥಿಸುವುದಾದರೆ ಅಲ್ಲಿ ದೇವರ ಮಹಿಮೆ ನೆಲೆಗೊಳ್ಳುವಂಥದ್ದಾಗಿದೆ. ಮತ್ತು ಆ ಸ್ಥಳವನ್ನು, ಅವರಿರುವಂತ ದೇಶವನ್ನು ದೇವರು ಆಶೀರ್ವಾದ ಮಾಡುವುದು. ನಮ್ಮ ದೇಶವು ಇವತ್ತು ಸುಭಿಕ್ಷ ಸಂವತ್ಸರದಿಂದ ತುಂಬಿರಬೇಕಾದರೆ ದೇವರ ಮಕ್ಕಳು ಈ ದೇಶದಲ್ಲಿ ಇದ್ದುಕೊಂಡು ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುತ್ತಾ ಆತನಿಗೆ ಮೊರೆ ಇಡುತ್ತಾ ಇರುವ ನಿಮಿತ್ತವೇ ನಮ್ಮ ದೇಶವನ್ನ ದೇವರು ಆಶೀರ್ವದಿಸುತ್ತಾ ಬಂದಿದ್ದಾನೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಉನ್ನತಿಯು, ಅಭಿವೃದ್ಧಿಯು ಉಂಟಾಗುತ್ತಾ ಬರುವಂತದ್ದಾಗಿದೆ. ದೇವರ ಮಕ್ಕಳು ಮೂರ್ಖತನದಲ್ಲಿ ತಿರುಗಿ ಬೀಳದಿರಲಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮನ್ನ ಈ ಲೋಕದಲ್ಲಿ ದೇವರು ಎಲ್ಲಾ ಜನರನ್ನ ಆಶೀರ್ವದಿಸುವುದಕ್ಕಾಗಿ ಇಟ್ಟಿದ್ದಾನೆ. ನಮಗಾಗಿ ವಿಶೇಷವಾದಂತ ಕೃಪೆಯನ್ನ ತರುವಂತವನಾಗಿದ್ದಾನೆ. ನಮ್ಮ ನಿಮಿತ್ತ, ನಮ್ಮ ಸುರಕ್ಷತೆಗಾಗಿ, ನಮ್ಮ ಹಿತಕ್ಕಾಗಿ ದೇವರು ಸದಾಕಾಲ ಕಾರ್ಯ ಮಾಡುವಾಗ ದೇವರನ್ನ ಅರಿಯದೇ ಇರುವಂತ ಜನರು ಸಹ ಆ ಆಶೀರ್ವಾದಗಳನ್ನ ಅನುಭವಿಸುತ್ತಾರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಮಳೆಯನ್ನ ಸುರಿಸುವಂತೆ ಮಾಡ್ತಾರೆ. ದೇವರ ಮಕ್ಕಳು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ದೇವರಿಂದ ಪ್ರಾರ್ಥನೆ ಮಾಡುತ್ತಾರೆ. ತಮ್ಮ ಹಿತಕ್ಕಾಗಿ, ಈ ಲೋಕದಲ್ಲಿರುವಂತಹ ಇತರ ಜನರ ಹಿತಕ್ಕಾಗಿ ಪ್ರಾರ್ಥಿಸುವಾಗ ದೇವರು ಅವರ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಈ ಭೂಮಿಯನ್ನ ಆಶೀರ್ವದಿಸುತ್ತಾ ಹೋಗ್ತಾರೆ. ಇಲ್ಲಿ ನಾವು ನೋಡ್ತೇವೆ ಮುಂದೆ, ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವುದು, ನೀತಿಯು ಸಮಾಧಾನವು ಮುಂದಿಟ್ಟುಕೊಳ್ಳುವುದು, ಸತ್ಯತೆಯು ಭೂಮಿಯಿಂದ ಹುಟ್ಟು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು, ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಭವಿಸುವುದು.
ದೇವರ ನೀತಿ ಹಾಗೂ ಜನರಲ್ಲಿ ದೇವರ ಮೇಲಿನ ಪ್ರೀತಿ, ದೇವರ ಮಕ್ಕಳ ಸದಾಚಾರದ ಹಾಗೂ ದೇವರಲ್ಲಿನ ಭಯಭಕ್ತಿಯುಳ್ಳ ನಂಬಿಕೆಯ ನಿಷ್ಠೆಯ ಜೀವಿತದಲ್ಲಿ ಈ ಲೋಕಕ್ಕೆ ಉಂಟಾಗುವಂತದ್ದಾಗಿ ಆಕಾಶದಿಂದ ಇಬ್ಬನಿ ಹಾಗೆ ದೇವರ ರಕ್ಷಣೆಯ ಕೃಪೆಯ ವರವು ಈ ಭೂಮಿಗೆ ಬೀಳುವಂತದ್ದಾಗಿರುತ್ತದೆ. ದೇವರ ಕೃಪೆ ಹೆಚ್ಚಾದಷ್ಟು ಈ ಭೂಮಿ ಮೇಲೆ ಸತ್ಯವು ತುಂಬಿಕೊಳ್ಳುತ್ತಾ ಬರುವಂತದ್ದಾಗಿರುತ್ತೆ. ದೇವರ ಸತ್ಯದ ಸಮಾಧಾನದ ವಾಕ್ಯವು ಈ ಲೋಕದಲ್ಲಿ ಎಲ್ಲಾ ಹೃದಯವನ್ನ ಆವರಿಸಿಕೊಳ್ಳುತ್ತಾ ಹೋದಾಗೆಲ್ಲ ದೇವರ ನೀತಿಯು ಅಭಿವೃದ್ಧಿ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳ ನೀತಿಯ ಜೀವಿತವು ಅಭ್ಯಾಸವಾಗುತ್ತಾ ದೇವರ ಭಯಭಕ್ತಿಯುಳ್ಳ ನೀತಿಯಲ್ಲಿ ಮಾನವನು ತೊಡಗಿಕೊಳ್ಳುವುದಾದರೆ ಅಲ್ಲಿ ಸಮಾಧಾನವು, ನೆಮ್ಮದಿಯು, ತೃಪ್ತಿಯು, ಸಂತೋಷವು ನೆಲೆಗೊಳ್ಳುವ ಹಾಗೆ ಕಾರ್ಯ ಮಾಡ್ತಾನೆ. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುತ್ತಾನೆ. ನಮ್ಮ ದೇಶಕ್ಕೆ ಸಕಲ ಸಮೃದ್ಧಿಯನ್ನ ದೇವರ ಜನರ ಮುಖಾಂತರವಾಗಿ ಈ ಭೂಮಿ ಮೇಲೆ ನೀತಿಯ ಬೀಜವನ್ನ ಬಿತ್ತಿ ಆತ್ಮದ ಫಲವನ್ನ ಕೊಯ್ಯುವುದಕ್ಕಾಗಿ ನಮ್ಮ ದೇಶವನ್ನು, ನಾವಿರುವಂತ ಸ್ಥಳವನ್ನು, ನಮ್ಮ ಜನರನ್ನು ದೇವರು ಆಶೀರ್ವದಿಸುತ್ತಾರೆ. ಮುಂದೆ ನಾವು ನೋಡ್ತೇವೆ, ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ಜ್ಞಾನೋಕ್ತಿಯಲ್ಲಿ ಬರೀತಾನೆ, ಬಡವನಿಗೆ ಬಂಜರು ಭೂಮಿಯು ಬಹು ಬೆಳೆಯನ್ನ ಕೊಡುವುದು. ದೇವರ ಮಕ್ಕಳು ಪ್ರಾರ್ಥಿಸುವುದ, ದೇವರ ಮಕ್ಕಳು ಬೇಡಿಕೊಳ್ಳುವುದಾದ, ದೇವರ ಜನರು ವಿಜ್ಞಾಪಿಸುವುದಾದ, ನಿಶ್ಚಯವಾಗಿ ದೇವರು ಭೂಮಿಯನ್ನ ಮಳೆಯಿಂದ ಸಮೃದ್ಧಿಗೊಳಿಸುವಂತನಾಗಿದ್ದಾನೆ. ಮಳೆಯು ಒಂದು ವೇಳೆ ಈ ಭೂಮಿಯನ್ನ ಮುಟ್ಟದೆ ಹೋದರೆ, ಬರದೆ ಹೋದರೆ, ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಿಗಳು ತಲ್ಲಣಗೊಳ್ಳುತ್ತವೆ. ನೀರಿಗಾಗಿ ಮಾತ್ರವಲ್ಲ, ಆಹಾರಕ್ಕಾಗಿ, ಜೀವಿಸುವುದಕ್ಕೆ ಬೇಕಾದಂತ ಉತ್ತಮವಾದಂತ ಹವಾಮಾನಕ್ಕಾಗಿ, ಎಲ್ಲಾ ರೀತಿಯಾದಂತ ಸಮಸ್ಯೆಗಳಿಂದ ಲೋಕವು ಬಳಲುವಂತದ್ದಾಗಿದೆ. ಈ ಭೂಮಿಯಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರು ಸಮಾಧಾನದಿಂದ ಜೀವಿಸಬೇಕಾದ್ರೆ ಮಳೆ ಮಾತ್ರ ಪ್ರತಿಯೊಂದ ಕೊರತೆಯನ್ನ ಈ ಭೂಮಿ ಮೇಲೆ ಎಲ್ಲ ಮಾನವರ ಜೀವಿತದಲ್ಲಿ ನೀಗಿಸಲು ಸಾಧ್ಯ. ಅದಕ್ಕಾಗಿ ದೇವರು ಮಳೆಯನ್ನ ವಾಗ್ದಾನ, ಬೆಳೆಯನ್ನ ವಾಗ್ದಾನ. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ದೇಶದಲ್ಲಿ ಬೆಳೆ ಕೊಡಬೇಕಾದ್ರೆ ದೇವರು ತನ್ನ ಜನರನ್ನ ಆಶೀರ್ವದಿಸಲೇಬೇಕು. ಯಾಜಕ ಕಾಂಡ 26ನೇ ಅಧ್ಯಾಯ 3ರಿಂದ ಕೆಲವೊಂದು ವಚನಗಳನ್ನ ಓದುವಾಗ ಅಲ್ಲಿ ಹೀಗೆ ನಾವು ನೋಡ್ತೇವೆ, ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನಿಮ್ಮ ಹೊಲಗಳು ಒಳ್ಳೆಯ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವುದು. ಕಣ ತುಳಿಸುವ ಕೆಲಸವು ದ್ರಾಕ್ಷಿಯ ಬೆಳೆಯ ಪರ್ಯಂತರವೂ, ದ್ರಾಕ್ಷಿಯ ಬೆಳೆಯನ್ನು ಕೂಡಿಸುವ ಕೆಲಸವು ಬಿತ್ತನೆಯ ಕಾಲದ ಪರ್ಯಂತರವೂ ನಡೆಯುವುದು. ನೀವು ಸಮೃದ್ಧಿಯಾಗಿ ಊಟ ಮಾಡುವುದು, ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವುದು. ನಿಮ್ಮ ದೇಶದಲ್ಲಿ ನಿಮಗೆ ಸುಕ್ಷೇಮವನ್ನು ಅನುಗ್ರಹಿಸುವನು, ಯಾರ ಭಯವೂ ಇಲ್ಲದೆ ಮಲಗಿಕೊಳ್ಳುವಿರಿ. ದುಷ್ಟ ಮೃಗಗಳು ದೇಶದಲ್ಲಿ ಇರದಂತೆ ಮಾಡುವೆನು. ನಿಮ್ಮ ದೇಶವು ಶತ್ರುಗಳ ಕತ್ತಿಯಿಂದ ಹಾಳಾಗುವುದಿಲ್ಲ. ನೀವು ನಿಮ್ಮ ವೈರಿಗಳನ್ನು ಓಡಿಸುವಿರಿ, ಅವರನ್ನು ಕತ್ತಿಯಿಂದ ಸಂಹರಿಸುವಿರಿ. ನಿಮ್ಮಲ್ಲಿ 5 ಮಂದಿಯು 100 ಮಂದಿಯನ್ನು, 100 ಮಂದಿಯು 10,000 ಮಂದಿಯನ್ನು ಓಡಿಸುವರು. ನಿಮ್ಮ ಶತ್ರುಗಳು ನಿಮ್ಮ ಕತ್ತಿಯಿಂದ ಹತರಾಗುವರು. ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವ.
ನೀವು ಬಹು ದಿವಸದಿಂದ ಇಟ್ಟುಕೊಂಡಿರುವ ಹಳೆಯ ಧಾನ್ಯವನ್ನು ಊಟ ಮಾಡುವಿರಿ. ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ತೆಗೆಯುವಿರಿ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ನಿಮ್ಮ ನಡುವೆ ತಿರುಗಾಡುತ್ತಾ ನಿಮ್ಮ ದೇವರಾಗಿರುವನು. ನೀವು ನನಗೆ ಪರಿಚೆಯಾಗಿರುವುದು. ನೀವು ಐಗುಪ್ತರಿಗೆ ಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು ನಾನೇ. ನಿಮ್ಮನ್ನು ಕುಗ್ಗಿಸಿದ ನಗುವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಂತ ಇದು ಇಸ್ರಾಯೇಲ್ ಜನರಿಗೆ ಮಾಡಿದಂತಹ ವಾಗ್ದಾನ. ಈ ವಾಗ್ದಾನ ಕೇವಲ ಇಸ್ರಾಯೇಲ್ ಜನರಿಗೆ ಮಾತ್ರವೇ ಉಳಿದಿರದೆ, ಈ ಹೊತ್ತು ತಂದೆಯಾದ ದೇವರನ್ನ ಪ್ರೀತಿಸಿ ಆತನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ, ಆತನ ನೀತಿಯನ್ನ ಅಂಗೀಕಾರ ಮಾಡಿಕೊಂಡು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನು ಆರಾಧಿಸುತ್ತಿರುವ ಎಲ್ಲಾ ಜನರಿಗೂ ಈ ವಾಗ್ದಾನಗಳು ಸಂಬಂಧಿಸಿಕೊಂಡಿವೆ ಮತ್ತು ಈ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಒಬ್ಬ ದೇವರ ಮಗನು, ದೇವರ ಮಗಳು ಒಂದು ಸ್ಥಳದಲ್ಲಿ ವಾಸಿಸುವುದಾದರೆ ಅವನ ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರಲೇಬೇಕಾಗಿದೆ. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವು ಆತನ ಸಂತತಿಯಲ್ಲಿ ಎಲ್ಲರಿಗೂ ಅನುಗ್ರಹವಾದ ಹಾಗೆಯೇ ಇಸ್ರೇಲರಿಗೆ ಮಾಡಿದಂತ ಪ್ರತಿಯೊಂದು ವಾಗ್ದಾನಗಳು ಈ ಭೂಮಿ ಮೇಲೆ ದೇವರನ್ನ ನಂಬಿ ಆತನಲ್ಲಿ ಭಯಭಕ್ತಿಯುಳ್ಳ ಜೀವಿತವನ್ನ ಜೀವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ತಿಳಿದು ಬರುವಂತಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ದೇಶದಲ್ಲಿ ವಿಶೇಷವಾಗಿ ಚುನಾವಣೆಯ ಫಲಿತಾಂಶ ಬರುವಂತಾಗಿದೆ. ಈ ದೇಶದಲ್ಲಿ ದೇವರ ಮಕ್ಕಳು ಸಮಾಧಾನದಿಂದ ನೆಮ್ಮದಿಯಿಂದ ಬದುಕಬೇಕಾದರೆ ದೇವರ ಕೃಪೆ ನಮ್ಮ ದೇಶದಲ್ಲಿ ನಮ್ಮ ಮೇಲೆ ಇಳಿದು ಬರುತ್ತದೆ. ದೇವರ ಕೃಪೆಗೆ ನಾವು ಪಾತ್ರರಾದರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಸಹ ಸಮಾಧಾನದಿಂದ ಬದುಕುವ ಹಾಗೆ ದೇವರು ಎಲ್ಲವನ್ನ ಸುರಕ್ಷಿತಗೊಳಿಸ್ತಾರೆ, ಸುಕ್ಷೇಮದ ವಾತಾವರಣವನ್ನ ತರ್ತಾರೆ. ದೇವರ ಮಕ್ಕಳ ದೇವರ ಮೇಲಣ ನಂಬಿಕೆ ಮತ್ತು ಪ್ರೀತಿ, ದೇವರ ಭಯಭಕ್ತಿಯುಳ್ಳ ಜೀವ ನಿಷ್ಠೆಯಿಂದ ಸಾಗುವುದಾದ್ರೆ ಈ ಭೂಮಿ ಮೇಲೆ ದೇವರ ಮಕ್ಕಳು ಸಮಾಧಾನದಿಂದ ಇರುವುದು ಮಾತ್ರವಲ್ಲದೆ ನಮ್ಮ ಜೊತೆ ವಾಸಿಸುವಂತ ಪ್ರತಿಯೊಬ್ಬರು ಸಹ ಸಮಾಧಾನದಿಂದ ವಾಸಿಸುವಾಗೆ ದೇವರು ಕಾರ್ಯ ಮಾಡಿ. ಅದನ್ನೇ ಸ್ವಾಮಿ ಇಲ್ಲಿ ಹೇಳಿ, ನಮ್ಮ ಜೊತೆಯಲ್ಲಿ ಆತನು ತಿರುಗಾಡುತ್ತಾ ವಾಸ ಮಾಡುತ್ತಾ ಇರುವಾಗ ನಮಗೆ ಸುಕ್ಷೇಮವನ್ನ ಸಮಾಧಾನವನ್ನ ತರುವಾಗ ನಾವಿರುವಂತ ಸ್ಥಳದಲ್ಲಿ ನಮಗೆ ಯಾವ ಶತ್ರುಗಳ ಕಾಟವು ಇಲ್ಲದಂತೆ ನಾವು ಜೀವಿಸಬೇಕಾದ ಶತ್ರುತ್ವವನ್ನ ತೆಗೆದು ಬಿಡ್ತಾನೆ, ಭಾತೃತ್ವವನ್ನ ಸ್ಥಾಪಿಸುತ್ತಾನೆ, ಸಹೋದರ ಸ್ನೇಹವನ್ನು ನಮ್ಮಂತೆಯೇ ಇತರರನ್ನ ನಾವು ಪ್ರೀತಿಸಿದ ಹಾಗೆ ಇತರರು ನಮ್ಮನ್ನು ಪ್ರೀತಿಸುವ ಹಾಗೆ ಇವರು ಕಾರ್ಯ ಮಾಡುವುದು. ಕೀರ್ತನೆಯಲ್ಲಿ ಬರಿತಾನೆ ಎಂಬುದೇ, ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವುದು, ನೀತಿಯು ಸಮಾಧಾನವು ಮುತ್ತಿಟ್ಟುಕೊಳ್ಳುವುದು, ಸತ್ಯತೆಯು ಭೂಮಿಯಿಂದ ಪ್ರತಿಯೊಬ್ಬನ ಹೃದಯದಲ್ಲಿ ತನ್ನಷ್ಟಕ್ಕೆ ತಾನೇ ಆ ಪ್ರೀತಿ ಹುಟ್ಟುವ ಹಾಗೆ ಆ ಪ್ರೀತಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಸಾಧಿಸುವ ಹಾಗೆ ದೇವರು ಕಾರ್ಯ ಮಾಡುತ್ತಾರೆ. ಇದು ದೇವರ ಕೃಪೆ. ಇಂಥ ಕಾರ್ಯವನ್ನ ಮಾಡಬೇಕಾದ್ರೆ ಇಲ್ಲಿ ಪ್ರಾಮುಖ್ಯವಾದಂತ ಸಂಗತಿ ದೇವರ ಮಕ್ಕಳ ಜೀವಿತದಲ್ಲಿ ದೇವರಿಗೆ ಸಲ್ಲಿಸಬೇಕಾದಂತ ಪ್ರಾಮಾಣಿಕವಾದಂತ ದೇವರ ಭಯಭಕ್ತಿಯುಳ್ಳ ಜೀವಿತ. ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ, ಕೀರ್ತನೆಯಲ್ಲಿ ಹೇಳ್ತಾನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ, ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ತನ್ನ ಮಕ್ಕಳು ತನ್ನನ್ನ ಭಯಭಕ್ತಿಯಿಂದ ನಿಷ್ಠೆಯಿಂದ ಆರಾಧಿಸುವುದಾದರೆ
ಆತನು ನಮಗೆ ಹತ್ತಿರವಿರ್ತಾನೆ, ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾನೆ, ನಮ್ಮ ಜೊತೆಯಲ್ಲಿ ನಿವಾಸ ಮಾಡಿಕೊಂಡು ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇರ್ತಾನೆ. ನಾವು ಆತನ ಪ್ರಜೆಗಳಾಗಿ, ಆತನು ನಮ್ಮ ದೇವರಾಗಿ ನಮ್ಮ ಜೊತೆಯಲ್ಲಿಯೇ ಇದ್ದು ನಮ್ಮನ್ನ ಆಶೀರ್ವದಿಸುತ್ತಾ ನಡೆಸುತ್ತಾನೆ. ಹೀಗಿರುವಾಗ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿರುವಾಗ ಈ ಭೂಮಿ ಮೇಲೆ ಯಾವ ಶತ್ರುಗಳ ಕಾಟವೇ ಆಗಲಿ, ಯಾವ ಚಿಂತೆಯಾಗಲಿ, ಯಾವ ಭಯವಾಗಲಿ, ಯಾವುದೇ ಆತಂಕವಾಗಲಿ ಇರದಂತೆ ದೇವರು ನಮ್ಮನ್ನ ಕಾಪಾಡ. ಎಲ್ಲಾ ಆಶೀರ್ವಾದಗಳನ್ನ ದೇವರು ನಮಗೆ ತನ್ನ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ಕೊಡಲ್ಪಟ್ಟಿರುವ ಷರತ್ತುಗಳನ್ನು, ದೇವರ ನಿಯಮಗಳ ನಾವು ಪೂರ್ಣ ಹೃದಯದಿಂದ ಪಾಲಿಸುವಾಗ ಇಂಥ ಆಶೀರ್ವಾದಗಳನ್ನ ಈ ಭೂಮಿ ಮೇಲೆ ನಾವು ಪಡೆದುಕೊಳ್ತೇವೆ. ಮತ್ತು ನಮಗೆ ದೇವರು ಹತ್ತಿರವಿದೆ. ನಮ್ಮನ್ನ ದೇವರಲ್ಲಿ ಭಯಭಕ್ತುಳ್ಳ ಜನರನ್ನ ಆಶೀರ್ವದಿಸುವಾಗ ಈ ಭೂಮಿ ಆಶೀರ್ವದಿಸುತ್ತದೆ. ಈ ಭೂಮಿಗೆ ಮಳೆ ಬರ್ತದೆ, ಬೆಳೆ ಬರ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಮಾಧಾನದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ, ಯಾವ ಕೊರತೆ ಇಲ್ಲದೆ ಜೀವಿಸ್ತಾರೆ. ಈ ವರ್ಷದ ಆರಂಭದಲ್ಲಿ ನಾವಿದ್ದೇವೆ. ಉತ್ತಮವಾದಂತಹ ಮಳೆಗಾಲ ಪ್ರಾರಂಭವಾಗಿದೆ. ಇವತ್ತು ದೇಶದ ಭವಿಷ್ಯ ನಿರ್ಧಾರವಾಗಿದೆ. ಕೇವಲ ಮಳೆ ಬೆಳೆ ಮಾತ್ರವಲ್ಲದೆ ಶತ್ರುತ್ವವು ಕೂಡ ಈ ಭೂಮಿ ಮೇಲೆ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟು ದೇವರ ಪರಿಶುದ್ಧವಾದ ಪ್ರೀತಿಯ ಮಳೆ ಈ ಭೂಮಿಯಲ್ಲಿ ಸುರಿಸಲ್ಪಡಬೇಕು. ಪ್ರತಿಯೊಬ್ಬ ದೇವರ ಮಗನು ತನ್ನ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ಳುವಾಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮನ್ನ ಪ್ರೀತಿಸುವಾಗ, ದೇವರ ಪ್ರೀತಿಯನ್ನ ನಾವು ಅವರಿಗೆ ತಿಳಿಸುವಾಗ ದೇವರು ಕಾರ್ಯ ಅಂತ ಒಂದು ಉನ್ನತವಾದಂತ ಉತ್ತಮವಾದಂತ ಭವಿಷ್ಯವನ್ನ ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಿ. ಇವತ್ತು ಎಲ್ಲೆಲ್ಲೂ ಕೂಡ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ದ್ವೇಷ ನಮ್ಮ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ಜಾತಿ ಧರ್ಮಗಳ ಹೆಸರಿನಲ್ಲಿ ಕೇವಲ ದ್ವೇಷವನ್ನ ಹುಟ್ಟಿಸಿ ಮನುಷ್ಯನಿಗೆ ವಿರುದ್ಧವಾಗಿ ಒಬ್ಬರನ್ನೊಬ್ಬರು ನಾಶ ಮಾಡುವಂತ ಸ್ಥಿತಿಗೆ ತೆಗೆದುಕೊಂಡು. ಇವತ್ತು ಈ ದಿನ ವಿಶೇಷವಾಗಿ ಭಾರತ ದೇಶದ ಭವಿಷ್ಯದ ಉನ್ನತವಾದ ಆಶೀರ್ವಾದದ ಜೀವಿತವನ್ನ ಆರಂಭಿಸುವಂತ ದಿನವಾಗಬೇಕಾಗಿ, ದಿನವಾಗಬೇಕಾಗಿ ದೇವರು ತನ್ನ ಮಕ್ಕಳ ಜೊತೆಯಲ್ಲಿ ಬಂದು ನೆಲೆಗೊಂಡು ಅವರನ್ನ ಸುರಕ್ಷಿತವಾಗಿಟ್ಟು ನಮ್ಮ ದೇಶದಲ್ಲಿ ಯಾವ ಭಯವೂ ಇಲ್ಲದೆ ಆತನನ್ನು ಆರಾಧಿಸುವಂತೆ, ಆತನಲ್ಲಿ ಭಯಭಕ್ತುಳ್ಳವರಾಗಿ ಜೀವಿಸುವಂತೆ, ಆತನ ನಾಮದ ಮಹಿಮೆಯನ್ನು ಈ ಭೂಮಿ ಮೇಲೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಜನರ ಮಧ್ಯದಲ್ಲಿ ತುಂಬಿಕೊಳ್ಳುವ ಹಾಗೆ ಮಾಡಬೇಕಾಗಿ, ಅದಕ್ಕಾಗಿ ದೇವರ ಮಕ್ಕಳಾದಂತ ನಾವು ಆತನಲ್ಲಿ ಪೂರ್ಣ ಭಯ ಭಕ್ತಿಯಿಂದ ನಡೆದುಕೊಳ್ಳುವುದು ಮಾತ್ರವಲ್ಲದೆ ದೇವರ ಭಯ ಭಕ್ತಿ ಈ ಭೂಮಿ ಮೇಲೆ ಎಲ್ಲರ ಬದುಕಿನಲ್ಲಿ ತುಂಬಿಕೊಳ್ಳುವ ಹಾಗೆ ದೇವರ ಆತ್ಮ ಕಾರ್ಯ ಮಾಡಲಿ. ಈ ಹೊತ್ತು ವಿಶೇಷವಾಗಿ ನಮ್ಮ ದೇಶದ ಭವಿಷ್ಯವನ್ನ ತಾನು ಬರೆಯಲಿ. ನಮ್ಮ ಸಮಾಧಾನದ ಪುಟವನ್ನ ದೇವರು ಇಂದಿನಿಂದ ಪ್ರಾರಂಭಿಸಲಿ. ಕ್ರೈಸ್ತ ಮಕ್ಕಳಿಗೆ, ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಜನರಿಗೆ ಪರಲೋಕದ ದೇವರ ಕೃಪೆಯ ಮಳೆಯು ಸುರಿಸಲ್ಪಡಲಿ. ಸಮಾಧಾನದ ವಾಕ್ಯವು ಸಮೃದ್ಧಿಯಾಗಿ ಇಳಿದು ಬರಲಿ. ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ದೇವರ ಪರಿಶುದ್ಧವಾದ ಪ್ರೀತಿಯನ್ನ ಅನುಭವಿಸಲಿ. ನಮಗೆ ಸಿಗುವಂತ ದೇವರ ಕೃಪೆಯು, ಸುರಕ್ಷತೆಯು, ಸುಕ್ಷೇಮವು, ಸಮಾಧಾನ ಈ ಭೂಮಿ ಮೇಲಿರುವಂತ ವಿಶೇಷವಾಗಿ ನಮ್ಮ ದೇಶದಲ್ಲಿ ವಾಸಿಸುವಂತ ಎಲ್ಲ ಜಾತಿ ಧರ್ಮ ಪಂಗಡಗಳವರೆಲ್ಲರೂ ಅನುಭವಿಸುವ ಹಾಗೆ ಕರ್ತನು ಎಲ್ಲರಲ್ಲಿಯೂ ಹತ್ತಿರವಾಗಿದ್ದುಕೊಂಡು ತನ್ನ ಉನ್ನತವಾದ ಕೃಪೆಯಿಂದ ತುಂಬಿಸಿ ತನ್ನ ನಾಮವನ್ನು ಮಹಿಮೆಪಡಿಸಿ ಉನ್ನತೋನ್ನತನಾದ ತನ್ನ ನಾಮದ ಮಹಿಮೆಯನ್ನ ಪ್ರತಿಯೊಬ್ಬರಿಗೂ ಪ್ರಕಟ ಮಾಡುವ ಹಾಗೆ ಇವತ್ತು ವಿಶೇಷವಾಗಿ
ಚುನಾವಣೆ ಫಲಿತಾಂಶದಲ್ಲಿ ಕಾರ್ಯರೂಪಕ್ಕೆ ತರಲಿ, ನಮ್ಮ ದೇಶವನ್ನು ಆಶೀರ್ವದಿಸಲಿ. ದೇವರ ಮಕ್ಕಳಾದಂತ ಕ್ರೈಸ್ತ ಮಕ್ಕಳನ್ನು ವಿಶೇಷವಾಗಿ ದೇವರು ಆಶೀರ್ವದಿಸಿ ನಮ್ಮ ದೇಶದಲ್ಲಿ ನೆಲೆಗೊಳಿಸಿ ನಾವೆಲ್ಲರೂ ಸಮಾಧಾನದಿಂದ ಆತನನ್ನ ಆರಾಧಿಸುತ್ತಾ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ತುಂಬ ಹೃದಯದಿಂದ ಪ್ರೀತಿಸಿ ದೇವರನ್ನ ಅವರು ಅರ್ಥ ಮಾಡಿಕೊಳ್ಳುವಂತೆ ನಾವು ನಮ್ಮ ದೇವರನ್ನ ಪ್ರೀತಿಸಿದ ಹಾಗೆ ಎಲ್ಲರೂ ದೇವರನ್ನ ಪ್ರೀತಿಸಿ ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಮನೆಯವರು, ಒಂದೇ ಸಂಸ್ಥಾನಕ್ಕೂ, ಒಂದೇ ಪರಲೋಕವೆಂಬ ದೇಶಕ್ಕೆ ಸಂಬಂಧಪಟ್ಟವರು ಆಗಿರುವರೆಂದು ಸಾರಿ ಹೇಳುವುದಕ್ಕೆ ದೇವರು ಕಾರ್ಯ ಮಾಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ಆ ಒಂದು ಶುಭಕ್ಕಾಗಿ, ಆ ಒಂದು ಆಶೀರ್ವಾದಕ್ಕಾಗಿ ಇವತ್ತು ನಾವೆಲ್ಲರೂ ಅಂಗಲಾಚಿ ಬೇಡಬೇಕಾಗಿದೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಆನೆಯವರಿದ್ದಾರೆ, ಎಲ್ಲಿನಮ್ಮ ಅವರಿದ್ದಾರೆ, ಲೋಕೇಶ್ ಅವರಿದ್ದಾರೆ, ರಾಜೇಶ್ವರಿ ಅವರಿದ್ದಾರೆ. ನೀವೆಲ್ಲರೂ ಕೂಡ ಎರಡು ನಿಮಿಷ ದೊಡ್ಡದಾಗಿ ಬೇಡ, ಇವತ್ತಿನ ಫಲಿತಾಂಶಕ್ಕಾಗಿ ಮತ್ತು ನಮ್ಮ ದೇಶದಲ್ಲಿ ಎಲ್ಲರ ಅನ್ಯೋನ್ಯತೆಗಾಗಿ, ಎಲ್ಲರ ಸುರಕ್ಷತೆಗಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. 2 ನಿಮಿಷ, ಜಾಸ್ತಿ ಹೊತ್ತು ತೆಗೆದುಕೊಳ್ಬೇಡ್ರಿ. ಜಾಸ್ತಿ ಹೊತ್ತು ತೆಗೆದುಕೊಂಡ್ರೆ ಸಮಯ ಜಾಸ್ತಿ ಆಗುತ್ತೆ. ನಮ್ಮ ದೇಶದ ಹಿತಕ್ಕಾಗಿ, ನಮ್ಮ ದೇಶದ ಭವಿಷ್ಯಕ್ಕಾಗಿ ಈ ದಿನ ದೇವರು ವಿಶೇಷವಾಗಿ ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡಲಿ, ಫಲಿತಾಂಶವನ್ನು ತರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಸಹೋದರಿ ಆನೆಯವರಿಂದ, ಆಮೇಲೆ ಇಲ್ಲಿನಮ್ಮ ಅವರು, ಆಮೇಲೆ ಲೋಕೇಶ್ ಅಂತಲ್ ಅವರು, ಕೊನೆಯದಾಗಿ ರಾಜೇಶ್ವರಿ ಅಮ್ಮ ಪ್ರಾರ್ಥನೆ ಮಾಡ್ಬೇಕು. Thank you, Uncle. Let's pray. Our most gracious, loving Heavenly Father, we come before Thy presence today, Lord, to seek Your blessings. Thank you, Jesus, for waking all us up this beautiful morning. As we come before Thy presence, to thank You, to praise You, and to sing praises to You, Father, for this new day, a new blessing, a new breath in our life, Lord. Father, today we bow down at Your throne in thanks for freedom in worship and freedom to oath, Father. We pray over for our country. May Your oath honor You. May You, God, be there to glorify Your name, Father. God promises, keep us of the new creation in this election, Father. Guide us to be a gospel informers, voters. We stand on the side of the justice and truth, God. As a community of conscience, we recognize at our share responsibility in righteousness, the wrong that dishonors, and of the most vulnerable among us, Father. As a community, we're all owed for the right person so that they may be elected with a good result, with a honorable result, so that as the children of Christ come forward to put all the desire of our heart, Father. Yes, Lord Jesus, we are ready ourselves to go to the polls, Father, today. We got the result. We're going to accept the good result through Your grace, through Your blessings, Father in heaven. Send Your spirits to be with each and every leader, because we casted oath for a common good and regardless of outcoming of the elections results today, Father. May we continue to work for more and more just as a suitable world, as we always stand on the side of justice and truth, and we stand by the Christ that You're going to lead each and every person to be voted the right person, the right thing, the right reason that is voted for. I pray for You, pray for them, Lord Jesus. Bless them abundantly in Jesus' precious name I pray. Amen. Amen. ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಪ್ರಾರ್ಥನೆ ಕೂಟದಲ್ಲಿ ನಾವೆಲ್ಲರೂ ಬೆರಳೆಣಿಕೆಯಲ್ಲಿ ಚಿಕ್ಕ ಹಿಂಡಾಗಿ ಭೂಮಿ ಕಡೆ ಭಾಗದಿಂದ ಸ್ವಾಮಿ ನಿನ್ನ ಮೊರೆಯಿಡುವಂತೆ ಸ್ತುತಿ ಸ್ತೋತ್ರ ಘನಮಾನ ಸಲ್ಲಿಸುವಂತ ಈ ಮಹಾಭಾಗ್ಯ ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ. ನೀನು ಮಾಡಿದ ಎಲ್ಲಾ ಅದ್ಭುತ ಆಶ್ಚರ್ಯಕರವಾದ ನೀನು ನಡೆಸುವ ವಿಧಾನಕ್ಕಾಗಿ ನೀವು ಸ್ತೋತ್ರ ಆಗ್ತೇನೆ. ವಿಶೇಷವಾಗಿ ಬೋಧಕರ ತಂದ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದೊಂದು ವಾಕ್ಯ ದೇವರೇ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಜೀವಿಸ್ಲಿಕ್ಕೆ ಸಾಧ್ಯ ಮಾಡಿ. ತಂದೆಯಾದ ದೇವರೇ ಸ್ವಾಮಿ, ನಿನ್ನ ವಾಕ್ಯ ಸ್ವಾಮಿ ಈ ಬಾಯಿಗೆ ತೆಗಿತಾ ಅದವಾದದ್ದು ಸ್ವಾಮಿ, ಕೀಲು ಮಜ್ಜೆಗಳನ್ನು ಸಡಿಲು ಮಾಡುವಂತದ್ದು ಸ್ವಾಮಿ. ಸುತ್ತಿಗೆ ಫಲಕ್ಕಿಂತಲೂ
ಹೆಚ್ಚಾದಂತ ಬಲ ನೀಡುವಂಥದ್ದು ಆಗಿದೆ ಕರ್ತನೆ. ದೇವ, ನೀನು ನಿನ್ನ ವಾಕ್ಯ ಸ್ವಾಮಿ ನಮ್ಮನ್ನು ಈ ರೀತಿ ಈ ಅಂತ್ಯ ದಿನಮಾನಗಳಲ್ಲಿ ಬಲಪಡಿಸುವಾಗ ನಾವು ಸ್ವಾಮಿ ಯಾವುದಕ್ಕೂ ಹೆದರದೆ ಭಯಪಡದೆ ನಿನ್ನ ಆತ್ಮನಿಂದ ನಡೆಸಿಕೊಡು ಕರ್ತನೆ. ದುಷ್ಟ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿದ್ದ ಯಾರನ್ನು ನುಂಗಲಿ ಎಂಬುದಾಗಿ ತನ್ನ ಬಲೆ ಬೀಸಿ ತನ್ನ ಕಾರ್ಯ ಸಾಧಿಸದಾದ್ರೆ ನಿನ್ನ ಪರಲೋಕ ತಂದೆಯಾದ ದೇವ್ರೆ, ನಿನ್ನ ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ನೀನು ಬರ್ಲಿಕ್ಕೆ ಹೋಗ್ತಿದ್ದಿ ಸ್ವಾಮಿ. ನೀನು ಅರಸನಾಗಿ ಸ್ವಾಮಿ, ನ್ಯಾಯಾಧೀಶನಾಗಿ ಸ್ವಾಮಿ ನೀನು ಬರ್ಲಿಕ್ಕೆ ಹೋಗ್ತಿದ್ದಿ ದೇವ್ರೆ. ನಾವು ಅದನ್ನು ಮರ್ತು ಹೋಗದೆ ನಾವು ನಿನ್ನ ವಾಕ್ಯ ಓದಿ ವಾಕ್ಯ ಓದದ ರೀತಿಯಲ್ಲಿ ನಾವು ವರ್ತಿಸದೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು. ಅಂತ್ಯ ದಿನಮಾನಗಳಲ್ಲಿ ಯಾವ ರೀತಿ ಸೈತಾನ ತನ್ನ ಕಾರ್ಯ ನಡೆಸ್ತಾನೆ, ಯಾವ ರೀತಿ ತನ್ನ ಕುತಂತ್ರ ಬಳಸ್ತಾನೆ ಎಂಬುದಾಗಿ ನಾವು ಕಲ್ತಿದ್ದೇವೆ. ಆದರೆ ಯಾವ ರೀತಿ ಈ ಮಹಾ ಹೋರಾಟದಲ್ಲಿ ಯಾವುದಕ್ಕೆ ಸೋಲು ಯಾವುದಕ್ಕೆ ಜಯ ಎಂಬುದನ್ನು ತಿಳಿಸಿಕೊಟ್ಟಿದ್ದೆ ದೇವ್ರೆ, ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಈ ಒಂದು ಲೋಕದ ಜನರು ತಮ್ಮ ಕುತಂತ್ರಗಳನ್ನು ಸಾಧಿಸಿ ತಾವು ಯಾವ ಅಧಿಕಾರಕ್ಕಾಗಿ ಏನೆಲ್ಲ ದುಷ್ಟ ಕಾರ್ಯಗಳು ಮಾಡಿರ್ಬೋದು. ಆದರೆ ಸ್ವಾಮಿ ನೀನು ಸತ್ಯ ದೇವರು, ನಿಜವಾದ ದೇವರು. ನಿನ್ನ ಸೇವಕರಿಗೆ, ನಿನ್ನ ಸೇವೆಗೆ, ಕ್ರೈಸ್ತರಿಗೆ, ದೇಶಕ್ಕೆ ಸ್ವಾಮಿ, ಇಡೀ ವಿಶ್ವಕ್ಕೆ ಸ್ವಾಮಿ ಶಾಂತಿ ಸ್ಥಾಪನೆ ಮಾಡುವ ದೇವರು ನೀನು. ನಿನ್ನ ರಾಜ್ಯ ಸ್ಥಾಪನೆ ಮಾಡುವ ದೇವರು. ಒಳ್ಳೆ ಉತ್ತಮವಾದ ಸರ್ಕಾರ ಬರ್ಲಿಕ್ಕೆ ನಿನ್ನ ಕೃಪೆ ಕೊಡು ದೇವ್ರೆ. ಇವತ್ತು ಹೊರಬೀಳಲಿರುವ ಆ ಒಂದು ಎಲೆಕ್ಷನ್, ಆ ಒಂದು ರಿಸಲ್ಟ್ಗಾಗಿ ನಾವು ನಿನ್ನಲ್ಲಿ ಅಂಗಲಾಚ್ತೇವೆ ದೇವ್ರೆ. ನಿನಗೆ ಸ್ವಾಮಿಯ ಅಸಾಧ್ಯವಾದುದಿಲ್ಲ. ಮೇದ್ಯ ಮತ್ತು ಪಾರ್ಸಿಯ ಶಾಸನ ರದ್ದುಪಡಿಸಿ ನೀನು ಕಾರ್ಯ ಸಾಧಿಸಿದಂತ ಸರ್ವಶಕ್ತನೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿಜವಾಗ್ಲೂ ಸ್ವಾಮಿ ಯಾವ ಒಂದು ಸರ್ಕಾರ ಉತ್ತಮವಾದ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ಲಿಕ್ಕೆ ಯೋಗ್ಯ ಎಂಬುದನ್ನು ನೀನು ನಿರ್ಣಯಿಸು ಸ್ವಾಮಿ. ಅಪ್ಪ ನಿನ್ ಕೈಲುಂಟು ಕರ್ತನೆ ದೇವ್ರೆ. ನೀನು ಸರ್ವಶಕ್ತನಾಗಿದ್ದಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಪ್ರಜೆಗಳಿಗೆ ಸ್ವಾಮಿ ಯಾವುದೇ ತರದ ತೊಂದರೆಗಳಾಗದ ರೀತಿಯಲ್ಲಿ ಉತ್ತಮವಾದ ಸರ್ಕಾರ, ಬೇಡಿದಂತ ಸರ್ಕಾರ ದಯಪಾಲಿಸ್ಕೊಡು ದೇವ್ರೆ. ಸೈತಾನನು ತನ್ನ ಕಾರ್ಯ ಸಾಧಿಸಿ ಅನೇಕ ಕುತಂತ್ರ ಬಳಸಿ ತಾವೇ ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಮಾಡಿರುವಾಗ್ಲೂ ದೇವರೇ ನೀನು ಅದ್ಭುತವಾದ ಕಾರ್ಯ ಮಾಡಲು ನೀನು ಶಕ್ತನಾಗಿದ್ದಿ ಸ್ವಾಮಿ. ಆ ಕಾರ್ಯ ನೀನು ಮಾಡು ಸ್ವಾಮಿ. ಅನೇಕರು ಸ್ವಾಮಿ ಹಗಲು ರಾತ್ರಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ. ಈ ಒಂದು ಎಲೆಕ್ಷನ್ ಪ್ರಾರಂಭವಾಗಿಲಿಂದಲೂ ಪ್ರಾರ್ಥಿಸ್ತಾ ಇದ್ದಾರೆ ದೇವ್ರೆ. ಭಕ್ತರ ಪ್ರಾರ್ಥನೆ ಕೇಳುವ ದೇವ್ರು ನೀನಿದ್ದಿ ಸ್ವಾಮಿ. ತಂದೆಯಾದ ದೇವ್ರೆ, ನೀನು ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವ್ರು ನೀನಿದೆಯಪ್ಪ. ಇವತ್ತು ಸ್ವಾಮಿ ಅನೇಕರು ರಕ್ಷಕನೇ ನಿನ್ನಲ್ಲಿ ಬಿಡುವ ಈ ಪ್ರಾರ್ಥನೆಗೆ ನೀನು ಯಾವತ್ತಿಗೂ ಆಶಾಭಂಗ ಪಡಿಸದೆ ಸದುತ್ತರ ಕೊಡಲು ಶಕ್ತನಿದ್ಯಪ್ಪ. ಅದಕ್ಕಾಗಿ ಪ್ರಭುವೇ ಇವತ್ತು ಈ ನಮ್ಮ ಭಾರತ ಸರ್ಕಾರಕ್ಕೆ ನೀನೇ ಯಾವ ಉತ್ತಮವಾದ ಈ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಎಲ್ಲರೂ ಆತರ ಪಡ್ತಿದ್ದಾರೆ ಸ್ವಾಮಿ. ಆ ಸರ್ಕಾರ ಬಂದು ಸ್ವಾಮಿ ಸ್ಥಾನ ವಹಿಸುವಂತೆ ನಿನ್ನ ಕಾರ್ಯ ಮಾಡು ರಕ್ಷಕ. ಅಪ್ಪ ಸ್ವಾಮಿ, ಅನೇಕರು ಈ ಕಳೆದ ವರ್ಷಗಳಲ್ಲಿ ಅನುಭವಿಸ ಕಷ್ಟ, ಹಿಂಸೆ, ನೋವುಗಳು ನೀನು ಬಲ್ಲಿದೇವ್ರೆ. ಅಪ್ಪ ಸ್ವಾಮಿ ನೀನು ಕಾರ್ಯ ಮಾಡಪ್ಪ. ನಿನ್ನ ಕೃಪೆ ತೋರಿಸು ಸ್ವಾಮಿ. ನಿನ್ನ ಸಹಾಯ ಕೊಡು ಸ್ವಾಮಿ. ದೇವ್ರೆ ನೀನು ಬದಲಾಯಿಸಲು ಶಕ್ತನಾಗಿದ್ದಿ. ಕ್ಷಣ ಮಾತ್ರದಲ್ಲಿ ದೇವ್ರೆ ನಿನಗೆ ಶಕ್ತಿ ಉಂಟು ದೇವ್ರೆ. ಅಂತ ಅದ್ಭುತ ಕಾರ್ಯ ನೀನು ಅಲ್ಲಿ ಮಾಡು ಸ್ವಾಮಿ. ಕರ್ತನೆ, ಎಲ್ಲಾ ದುಷ್ಟ ಸೈತಾನ ಅಂಧಕಾರ ಶಕ್ತಿಗಳು ದೂರವಾಗ್ಲಿ. ಯಾವುದೇ ತರದ ಇದು ಬಂದ್ರು ಕರ್ತನೆ, ಯಾರಲ್ಲಿಯೂ ಯಾವ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳಗಳು, ಗಲಭೆಗಳು ಆಗದಂತೆ ಶಾಂತಿಯುತವಾದ ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ನಿನ್ನ ಕೃಪೆ ಕೊಟ್ಟು ನಡೆಸ್ಬೇಕಾಗಿ ಬೇಡ್ತೇನೆ. ಎಲ್ಲಾ ಬೋಧಕರುಗಳನ್ನ ಆಶೀರ್ವದಿಸು. ಎಲ್ಲಾ ಸಕಲ ಕುಲ ಜನಾಂಗ ಭಾಷೆದವ್ರನ್ನ ಆಶೀರ್ವಾದ ಮಾಡು. ಇವತ್ತಿನ ರಿಸಲ್ಟ್ಗಾಗಿ ಯಾರಿಗೂ ತೊಂದರೆ ಆಗದಂತೆ ನೀನು ಕಾಪಾಡು ಸ್ವಾಮಿ. ಕ್ಷೇಮ, ಶಾಂತಿ, ಸಮಾಧಾನ, ಸಮೃದ್ಧಿ, ಆರೋಗ್ಯ ಅನುಗ್ರಹಿಸಿಕೊಟ್ಟು ನಿನ್ನ ಆತ್ಮನಿಂದ ನಡೆಸಿಕೊಡು ದೇವ್ರೆ. ಯಾಕಂದ್ರೆ ಸ್ವಾಮಿ ನಿನ್ನ ಚಿತ್ತ ನೆರವೇರ್ಬೇಕು, ವಾಕ್ಯ ನೆರವೇರ್ಬೇಕು ಸ್ವಾಮಿ. ದೇವ, ಹೂ ಬಾಡ್ಬೋದು, ಹುಲ್ಲು ಒಣಗೋಗ್ಬೋದು, ಆದ್ರೆ ನನ್ನ ವಾಕ್ಯ ಎಂದೆಂದಿಗೂ ನೆರವೇರುವಂತದಾಗಿದೆ ಎಂಬುದಾಗಿ ಹೇಳಿದಿ ಸ್ವಾಮಿ. ಅಂತ ಒಂದು ವಾಕ್ಯ ನಾವು ನಂಬಿ ಯಾವುದಕ್ಕೂ ಹೆದರದೆ ಭಯಪಡದೆ ದೇವ್ರೆ ನಾವು ಅದನ್ನ ಅನುಸರಿಸ್ಕೊಂಡು ಬದುಕುವಂತ ವಿಶೇಷ ಜ್ಞಾನ, ತಿಳುವಳಿಕೆ ಕೊಟ್ಟು ನಿನ್ನ ಆತ್ಮನ ನಡೆಸ್ಕೊಡ್ಬೇಕಾಗಿ ಬೇಡ್ತೇವೆ. ಬೋಧಕರನ್ನ ಆಶ್ರಯಿಸು. ಅವರ ಸೇವೆಯನ್ನು, ಅವ್ರು ಮಾಡೋ ಪ್ರಾರ್ಥನೆ, ಅವ್ರು ಕೊಡೋ ಸಂದೇಶಗಳನ್ನು ಆಶೀರ್ವಾದ ಮಾಡಪ್ಪ. ಅನ್ನೋ ದಿನದ ಆಹಾರದಿಂದ ತೃಪ್ತಿ ಪಡಿಸು. ಕೈಲಿ ಕಷ್ಟದವ್ರನ್ನ ಬಿಡಿಸು.
ಆ ನಿರಾಶ್ರಿತರಿಗೆ ಆಶ್ರಯ ದುರ್ಗ ಕೋಟಿ ಬಂಡೆ ಆಗಿರು ಪ್ರಭು. ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ದುಃಖದಲ್ಲಿ, ಚಿಂತೆ, ಕಣ್ಣೀರುಗಳನ್ನು ಬಿಡಿಸು ಸ್ವಾಮಿ. ದಿಕ್ಕಿಲ್ಲದವರನ್ನು, ಅನಾಥರ, ವಿಧವೆಯರನ್ನು ಪರಾಮರಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ವೃದ್ಧಾಶ್ರಮಗಳನ್ನು, ಅನಾಥಾಶ್ರಮಗಳನ್ನು ಸ್ವಾಮಿ, ಜನಸ್ನೇಹ ಆಶ್ರಮ ಸ್ವಾಮಿ, ಹೀಗೆ ಅನೇಕ ಆಶ್ರಮಗಳನ್ನು ನೀನು ಕರುಣಿಸು, ಕಾಪಾಡು ಪ್ರಭುವೆ. ಅನಾರೋಗ್ಯದಲ್ಲಿರೋ ಮಕ್ಕಳನ್ನು ಮುಟ್ಟು ಸ್ವಸ್ಥ ಮಾಡು ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಶಾಲೆಗಳನ್ನು ಸ್ವಾಮಿ, ನಮ್ಮ ಶಾಲೆಗಳ ಸಾಲದ ಬಾಧೆಗಳನ್ನು ನೀನು ಬಲ್ಲಿ. ಶಿಕ್ಷಕರ ಆ ಒಂದು ಸಂಬಳಗಳನ್ನು ಸ್ವಾಮಿ ತೆಗೆದೇ ಇರುವ ಅವುಗಳನ್ನು ಮೀಟ್ ಮಾಡ್ಲಿಕ್ಕೆ ನಿನ್ನ ರಾಜ ನೀನು ಬಾಗಿಲು ತೆರೆದಿಡು ಸ್ವಾಮಿ. ಪ್ರಭುವೇ, ನಿನಗೆ ಎಲ್ಲವೂ ಸಾಧ್ಯ ಉಂಟು ಸ್ವಾಮಿ. ದುಷ್ಟ ಸೈತಾನನ್ನು ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಹಿಡ್ಕೊಂಡಿರುವಾಗ ಸ್ವಾಮಿ ದಯ ತೋರಿಸುವ ಹೃದಯಗಳನ್ನು ಬೆಳೆಸು, ಹುಟ್ಟಿಸು, ನಡೆಸು ಕರ್ತನೆ. ಇವತ್ತಿನ ದಿನದಲ್ಲಿ ನಮ್ಮ ಪ್ರಾರ್ಥನೆ ಸ್ವಾಮಿ ವ್ಯರ್ಥವಾಗಿ ಹೋಗದಂತೆ ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳು ನಿನಗೆ ತಲುಪಲಿ ಸ್ವಾಮಿ. ನಿನ್ನ ಬದ್ಲಿಯಲ್ಲಿ ತುಂಬಲ್ಪಟ್ಟಿದೆ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಿ ದೇವ್ರೆ. ಇವತ್ತಿನ ದಿನದಲ್ಲಿ ಸ್ವಾಮಿ ನಾವೆಲ್ಲರೂ ನಿನ್ನ ಸಾಕ್ಷಿಗಳಾಗಿರ್ಬೇಕು. ನಮ್ಮ ಸಭೆಗಳು, ನಮ್ಮ ಬೋಧಕರುಗಳು, ನಮ್ಮ ಸೆಕ್ಷನ್ಗಳು ಸ್ವಾಮಿ, ನಮ್ಮ ಅಧಿಕಾರಿಗಳು ಪ್ರಭುವೆ, ಎಲ್ಲಾ ಶಿಕ್ಷಕ ವೃಂದದವರು, ಆಯಾ ಅಟೆಂಡ್ಗಳು ಸ್ವಾಮಿ, ಎಲ್ಲರೂ ನಿನ್ನ ನಾಮ ಸ್ತೋತ್ರ ಮಾಡ್ಬೇಕು ಕರ್ತನೆ. ಅದ್ಭುತ ಕಾರ್ಯ ಮಾಡು ಸ್ವಾಮಿ. ಇವತ್ತಿನ ರಿಸಲ್ಟ್ ಅನ್ನು ನಿನ್ನ ಕೈ ಕೊಡ್ತೇನಪ್ಪ ಪ್ರಭುವೆ. ಎಲ್ಲಾ ಘನಮಾನ ಮಹಿಮೆ ನಿನ್ನ ಒಬ್ಬಾತನೇ ಸಲ್ಲಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ನಜರೀತಿ ನೇಸುವೆ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇಲೆ ಆಮೇಲೆ ಹಿರಿಯರಂತ ಲೋಕೇಶ್ ಅವರು. ಲೋಕೇಶ್ ಅಂಕ ಅವ್ರು ಇದ್ದಾರಾ? ಹಿರಿಯರಂತ ಇವ್ಲಿನ್ ಅಮ್ಮ ಅವರು. ಓಕೆ, ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ, ನಿತ್ಯ ತಂದೆ ಸ್ತೋತ್ರ, ಜೀವವುಳ್ಳ ತಂದೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡೋದ ತಂದೆ ನಿಮಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಮಹಿಮೆಯುಳ್ಳ ಅರಸನೇ, ಸದಮಲ ಸ್ವಾಮಿಯೇ ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡುಗಳನ್ನ ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮಗೆ ಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಸರ್ವಶಕ್ತನೇ, ನೀನೇ ಹೇಳಿದ್ಯಲ್ಲಪ್ಪ, ಎಲ್ಲಿ ಒಬ್ರಿಬ್ರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ, ಘನಪಡಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಎಂದು ವಾಗ್ದಾನ ಕೊಟ್ಟಂತ ದೇವರು ನೀವು ಕರ್ತನೆ. ಈ ವಾಗ್ದಾನ ಪ್ರಕಾರ ನಮ್ಮನ್ನೆಲ್ಲರನ್ನು ನಡೆಸು ದೇವ. ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಕಾರ್ಯಕ್ರಮವನ್ನು ನನ್ನಿನ ಆಶೀರ್ವಾದ ಮಾಡಿಸು. ಈ ಒಂದು ಊಟವನ್ನು ನಡೆಸ್ತಕ್ಕಂಥ ಹಿರಿಯ ಬೋಧಕರಾದ ರಾಜು ಫಸ್ಟ್ ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಕೂಡ ನಿನ್ನ ಆಶೀರ್ವದಿಸು. ಅವರು ಮಾಡುವಂತ ಸೇವೆ ಹೆಚ್ಚಾಗಿ ಆಶೀರ್ವದಿಸು. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮವು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನಿನ್ನ ಅದ್ಭುತವನ್ನು ಮಾಡಿಸು. ಒಬ್ಬೊಬ್ಬರಿಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರುವಾಗ ಸ್ವಾಮಿ ಇದು ಎಲ್ಲ ಕಡೆ ಹಬ್ಬಿ ನಿನ್ನ ಪ್ರಾರ್ಥನೆ ಎಲ್ಲೆಲ್ಲಿ ನಡೀತಾ ಇಲ್ವ ಸ್ವಾಮಿ, ಅಲ್ಲೆಲ್ಲ ನಿನ್ನ ಪ್ರಾರ್ಥನೆ ನಡೆಯುವಂತೆ ನೀನು ಕೃಪೆ ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ ತಂದೆ, ಬೋಧಕರು ತಿಳಿಸಿಕೊಟ್ಟಂತ ಈ ವಾಕ್ಯಗಳನ್ನು ಕೂಡ ಸ್ವಾಮಿ ಆಶೀರ್ವದಿಸು. ಆ ವಾಕ್ಯಗಳ ಪ್ರಕಾರ ನಮ್ಮನ್ನು ನಡೆಸು ಸ್ವಾಮಿ. ಆ ವಾಕ್ಯಗಳ ಗುಣಾರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಆ ವಾಕ್ಯಗಳನ್ನು ನಾವೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿದಿನವೂ ಸ್ವಾಮಿ ನಿನ್ನನ್ನು ಮರೆಯದಂತೆ ಒಂದೊಂದು ಹೆಜ್ಜೆ ಇಡುವಾಗ ಸ್ವಾಮಿ ನಾವು ನಿನ್ನನ್ನು ಅರ್ಥಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸು. ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು, ಒಳ್ಳೆ ಮನಸ್ಸು ಕೊಡು. ಆ ಹೃದಯಗಳಲ್ಲಿ ನೀನು ಮಾತಾಡು ಸ್ವಾಮಿ. ಹೌದು ಕರ್ತನೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು
ನಿಮ್ಮನ್ನು ಅರ್ಥಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡಪ್ಪ. ಕರ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನೇ, ಈ ದಿನದಲ್ಲಿ ಸ್ವಾಮಿ ಕೌಂಟಿಂಗ್ ನಡೀತಾ ಇದೆಯಪ್ಪ. ಈ ಒಂದು ಕೌಂಟಿಂಗ್ ನಲ್ಲಿ ಸ್ವಾಮಿ ಯಾರು ಈ ದೇಶಕ್ಕೆ ನಾಯಕರಾಗ್ಬೇಕು ಅನ್ನೋದು ನಿನಗೆ ಗೊತ್ತಿದೆಯಪ್ಪ. ಈ ದೇಶವನ್ನು ಆಳುವಂತವ್ರು ಯಾರು ಆಗ್ಬೇಕು ಅನ್ನೋದು ನಿನಗೆ ಗೊತ್ತಿದೆ ಸ್ವಾಮಿ. ಕರ್ತನೇ, ನೀನು ಎಲ್ಲವನ್ನು ಬಲ್ಲವನಾಗಿದೆಯಾ ಸ್ವಾಮಿ. ನೀನೇ ಈ ಒಂದು ಕೂಟದಲ್ಲಿ ನಿಂತು ಕಾರ್ಯ ಮಾಡಿ ದೇವ, ಆ ಒಂದು ಸ್ಥಾನದಲ್ಲಿ ಯಾರು ಕೂರ್ಬೇಕನ್ನೋದು ನೀನೇ ನಿರ್ಧಾರ ಮಾಡಿ ಅವರನ್ನ ಆ ಜಾಗದಲ್ಲಿ ಕೂರ್ಸ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮೊದಲಿದ್ದಂತ ಸರ್ಕಾರ ಸ್ವಾಮಿ ಜನಗಳಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದೆ, ಎಷ್ಟೆಲ್ಲ ಬಾಧೆಗಳು ಪಟ್ಟಿದ್ದಾರೆ, ಯಾರ್ಯಾರಿಗೆ ಏನೇನು ಅನಾಹುತಗಳಾಗಿದೆ, ಯಾವ ದೇಶದಲ್ಲಿ ಏನೇನು ಸಮಸ್ಯೆಗಳಾಗಿದೆ, ಎಷ್ಟು ಜನ ಸತ್ತೋಗಿದ್ದಾರೆ, ಎಲ್ಲವನ್ನು ತಿಳಿದವನು ನೀನು ಸ್ವಾಮಿ. ಈ ಸರ್ಕಾರ ನಮಗ್ ಬೇಕಾ ಸ್ವಾಮಿ. ದೇವರೇ, ನೀವೇ ಅದ್ಭುತ ಮಾಡ್ಬೇಕು ಸ್ವಾಮಿ. ಇಂಥ ಸರ್ಕಾರಗಳು ನಮ್ಗೆ ಅಗತ್ಯ ಇಲ್ಲಪ್ಪ. ಒಳ್ಳೆ ಸರ್ಕಾರ ಬೇಕು. ಕಷ್ಟನ ಸುಖ ದುಃಖ ನೋವುಗಳಲ್ಲಿ ಸ್ವಾಮಿ ಭಾಗಿಯಾಗಿ ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀವಾಗಿರುವಾಗ ಸ್ವಾಮಿ, ಈ ದೇಶದಲ್ಲಿ ಅಂತ ಒಬ್ಬ ನಾಯಕರು ಕೂಡ ನೀವು ಆರಿಸಿಕೊಡ್ಬೇಕಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಒಂದು ದಿನದಲ್ಲಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ನಿಮ್ಮಲ್ಲಿ ಬೇಡ್ತಾ ಇದ್ದೀವಿ ಸ್ವಾಮಿ. ಕೃಪೆ ತೋರು ಸ್ವಾಮಿ. ಕರ್ತನೇ, ನೀನು ನಾವೆಲ್ಲ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರನ್ನು ಕೊಟ್ಟು ನಮ್ಮನ್ನು ನಡೆಸುವ ನೀನೆ ಅಪ್ಪ. ನಿನಗೆ ಸ್ತೋತ್ರವಾಗಲಿ ದೇವ. ರಾಜ, ಪ್ರತಿದಿನವೂ ಸ್ವಾಮಿ ಈ ಒಂದು ಸಭೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ನೀನು ನಡೆಸು ಸ್ವಾಮಿ. ಯಾವುದೇ ಸೈತಾನನ ಕ್ರಿಯೆಗಳು ನಡೆಯದಂತೆ ಸ್ವಾಮಿ, ಆ ಸೈತಾನ ಕ್ರಿಯೆಗಳಿಂದ ನಮ್ಮನ್ನೆಲ್ಲ ಬಿಡಿಸಿ ಸ್ವಾಮಿ, ನಿನ್ನ ವಾಕ್ಯಗಳೊಟ್ಟಿಗೆ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ ತಂದೆ, ಬೋಧಕರು ಪ್ರಾರ್ಥನೆ ಮಾಡಿದಂತ ಮೇಡಮ್ ಅನ್ನು ಕೂಡ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮುಖಾಂತರ ಬೇಡಿದ್ದೆಲ್ಲವನ್ನು ಸ್ವಾಮಿ ಆಶೀರ್ವದಿಸಿ, ಅವರು ಬೇಡಿದಂತ ಪ್ರತಿಯೊಂದು ವಿಷಯಗಳಿಗೂ ಸದುತ್ತರನ್ನು ಕೊಟ್ಟು ನೀನು ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಸ್ತೋತ್ರವಾಗಲಿ ಸ್ವಾಮಿ. ನಮ್ಮ ಮೇಡಮ್ಗಾಗಿ ಬೇಡ್ತಾ ಇದ್ದೀನಿ ಸ್ವಾಮಿ. ಆ ಮಗಳು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಉತ್ತಮವಾದ ಒಂದು ಗೀತೆಯನ್ನು ಹಾಡಿದಾಗ ಸ್ವಾಮಿ, ಆ ಗೀತೆ ನಿನ್ನ ಪಾದಕ್ಕೆ ಮುಟ್ಟಿದೆ ಅಂತ ನಾವು ಅರ್ಥಕೊಂಡಿದೀವಿ ಸ್ವಾಮಿ. ಹೌದು ಕರ್ತನೆ, ಆ ಒಂದು ಹಾಡಿಂದ ಸ್ವಾಮಿ ನೀವು ಆ ಮಗಳನ್ನು ಮುಟ್ಟಿ ಆಶೀರ್ವದಿಸಿ ನಮ್ಮನ್ನೆಲ್ಲರೂ ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಆ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರೂ ಈ ಕ್ಷಣದಲ್ಲಿ ನೀನು ಲಯ ಮಾಡು ಸ್ವಾಮಿ. ಆ ಮಗಳಿಗೆ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆಯೇ, ಈ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ಜನರು ಬಂದು ಸೇರುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಈ ಒಂದು ಸಮಯದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಾನು ಬೇಡ್ತಾ ಇದ್ದೀನಪ್ಪ ತಂದೆ. ಎಲ್ಲಾ ಪ್ರಾರ್ಥನೆಗಳನ್ನು, ಎಲ್ಲಾ ವಿಷಯಗಳನ್ನು ಕೂಡ ಸ್ವಾಮಿ ನಿನ್ ಬಲ್ಲವನಾಗಿದೆಯಾ. ಅನಾಥ ಮಕ್ಕಳಿಗಾಗಿ ನಾನು ಬೇಡ್ತಾ ಇದ್ದೀನಿ. ಅನಾಥಾಶ್ರಮಗಳನ್ನು, ಜೀವಿತಾಶ್ರಮಗಳನ್ನು ಕೂಡ ಸ್ವಾಮಿ ಆಶೀರ್ವದಿಸು ಸ್ವಾಮಿ. ಅದರಲ್ಲಿ ಸ್ವಾಮಿ ನೀನಿದ್ದು ಕಾರ್ಯ ಮಾಡು. ಯಾರ್ಯಾರು ಅನಾರೋಗ್ಯವಾಗಿದ್ದಾರೆ ಸ್ವಾಮಿ, ಅವರೆಲ್ಲ ನೀನು ಸ್ವಸ್ಥ ಮಾಡಿ ದೇವ, ನೀನು ನಿನಗೆ ಮಹಿಮೆ ತರುವಂತ ಮಕ್ಕಳಾಗುವಂತೆ ನೀನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ ತಂದೆ, ಈ ದಿನದಲ್ಲಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ನಾವು ಬೇಡಿದಾಗ ನಮ್ಮ ಬೇಡಿಕೆಗಳನ್ನು ನೀನು ಆಶೀರ್ವದಿಸಿ ನಡೆಸ್ತಾ ಇದ್ದ ಬರಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ. ನಮ್ಮನ್ನು ಹೆಚ್ಚಾಗಿ ಸ್ವಾಮಿ ನಿನ್ನ ಒಂದು ಸನ್ನಿಧಾನದಲ್ಲಿ, ನಿನ್ನ ಒಂದು ವಾಕ್ಯಗಳಲ್ಲಿ ನಾವೆಲ್ಲರೂ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತಿ ನಿನಗೆ ಸ್ತೋತ್ರವಾಗಲಿ ದೇವ. ನೀನು ಸೃಷ್ಟಿ ಮಾಡಿದಂತ ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದೆ, ಎಷ್ಟು ಕೋಟಿ ಜನಗಳಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ. ಹೌದು ಸ್ವಾಮಿ. ಕರ್ತನೆ, ನೀನಿಲ್ಲದೆ ನಾವಿಲ್ಲಪ್ಪ. ಎಲ್ಲವೂ ನಿನ್ನ ಒಂದು ಅಭಯ ಹಸ್ತದಿಂದ ನಡೆಯುವಂತದಾಗಿದೆ ಸ್ವಾಮಿ.
ಪ್ರಭುವೇ ರಕ್ಷಕನೇ, ಕಾರ್ಯಗಳನ್ನು ನಾವು ಮರೆಯದಂತೆ ಸ್ವಾಮಿ, ನಮ್ಮನ್ನು ನಾವು ಅರ್ಥಕೊಂಡು ನಿನ್ನಲ್ಲೇ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಮಾರ್ಗದಲ್ಲಿ ಬೆಳೆಯುವಂತೆ ಪ್ರತಿ ಒಬ್ಬೊಬ್ಬರನ್ನು ಕರುಣಿಸಿ ಕಾಪಾಡು ದೇವ. ನಿನಗೆ ಸ್ತೋತ್ರವಾಗಲಿ ದೇವ. ಪ್ರತಿಯೊಂದು ರಾಜ್ಯಗಳಿಗಾಗಿ ನಾನು ಬೇಡ್ತಾ ಇದ್ದೀನಿ ಸ್ವಾಮಿ. ಎಲ್ಲಾ ರಾಜ್ಯಗಳಲ್ಲಿ ನೀನಿದ್ದು ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಂದು ಹಳ್ಳಿಗಳನ್ನು ಕೂಡ ಸ್ವಾಮಿ ನೀನು ಮುಟ್ಟು ಆಶೀರ್ವದಿಸು. ಎಲ್ಲಾ ಹಳ್ಳಿಗಳಲ್ಲಿ ಪ್ರತಿಯೊಂದು ಮಕ್ಕಳು ಸ್ವಾಮಿ, ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನನ್ನು ಅರ್ಥಕೊಂಡು ನಿನ್ನ ವಾಕ್ಯಗಳ ಪ್ರಕಾರ ಜೀವಿಸಿ ನಿನ್ನ ಒಂದು ಜ್ಞಾನದಲ್ಲಿ ಬೆಳೆಯುವಂತೆ ಪ್ರತಿ ಒಬ್ಬೊಬ್ಬರನ್ನು ನೀನು ಮುಟ್ಟು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನಮ್ಮ ಗ್ರಾಮವನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳು ಸ್ವಾಮಿ ನಿನ್ನ ರಕ್ಷಣೆ ಹೊಂದಲಿಯಪ್ಪ. ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡಿ ಆರಾಧಿಸಿ ಘನಪಡಿಸುವಂತೆ ಸ್ವಾಮಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರವಾಗಲಿಯಪ್ಪ. ನಮ್ಮ ಕುಟುಂಬವನ್ನು ಕೂಡ ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಈಗ ಸ್ವಾಮಿ ಈ ಎಲ್ಲಾ ಪ್ರಾರ್ಥನೆಗಳನ್ನು, ಎಲ್ಲಾ ವಿಷಯಗಳನ್ನು ಬೋಧಕರು ತಿಳಿಸಿಕೊಟ್ಟಂತ ಪ್ರತಿಯೊಂದು ವಾಕ್ಯಗಳನ್ನು ಈ ಕೂಟದಲ್ಲಿ ಸೇರ್ತಕ್ಕಂತ ನಾವೆಲ್ಲರೂ ಸ್ವಾಮಿ ಈ ಒಂದು ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು, ಎಲ್ಲಾ ಸಭೆಗಳನ್ನು, ಸಭಾಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಇನ್ನು ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ವಾಮಿ ಅಗತ್ಯವಿರುವುದನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡು ಸ್ವಾಮಿ. ಈ ದಿನದ ಕೆಲಸ ಕಾರ್ಯಗಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ನಮಗೆ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಾವೆಲ್ಲರೂ ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ನಮ್ಮನ್ನ ನಿನ್ನ ದೂತರ ಮುಖಾಂತರ ನಮ್ಮನ್ನೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು, ನಡೆಸು ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಮ್ಮನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಆಮೇನ್. ಹಿರಿಯರಂತ ಹೀವ್ಲನಮ್ಮವರು ಇದ್ದೀರಾ? ಓಕೆ, ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, just pray for my wife, Lalita. ಯಾಕೋ ತಲೆನೋವು ಅಂತ ಇದ್ದಾಳ. ಅದೊಂದು ಸೇರ್ಸ್ ಪ್ರಾಬ್ಲಮ್, ಅದು ರಿಲೀಫ್ ಆಗಿದೆ. ಬಟ್ ಶಿ ಹ್ಯಾಸ್ ಸಮ್ ಪೇನ್ ಇನ್ ದ ಹೆಡ್. ತಲೆಭಾಗ ಒಂದ್ ಸ್ವಲ್ಪ ಯಾಕೋ ನೋಯ್ತದ ಅಂತ. ಜಸ್ಟ್ ಪ್ರೇ ಫಾರ್ ಅಸ್. ಆಮೇಲೆ ರಮ್ಯಾ ಇಸ್ ಟ್ರೈಯಿಂಗ್ ಎ ಜಾಬ್. ಜಸ್ಟ್ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ರಿ. ಟುಡೇಸ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಫಾರ್ಮ್ ಆಗಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪ್ರತಿದಿನ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದದ ಸನ್ನಿಧಾನದಲ್ಲಿ ಕೂಡಿ ಬಂದು ಅಂಗಲಾಚಿ ಬೇಡಿಕೊಳ್ಳುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಬೇಡಿದಂತ ಎಲ್ಲಾ ಪ್ರಾರ್ಥನೆಗಳನ್ನು ನೀನು ಲಾಲಿಸಿದಿ, ಸದುತ್ತರವನ್ನ ದಯಪಾಲಿಸಿದಿ. ಇದರಿಂದ ಈ ಭೂಮಿ ಮೇಲೆ ನಾವು ಸುಕ್ಷೇಮದಿಂದಲೂ ಸುರಕ್ಷಿತವಾಗಿಯೂ ಜೀವಿಸುವಂತೆ ಕಾರ್ಯ ಮಾಡಿದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ನಿನ್ನ ಪ್ರಿಯ ಮಂದಿಯನ್ನ ಆಶೀರ್ವದಿಸು, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಅವರವರ ಕೊರತೆಗಳನ್ನ ನೀಗಿಸಿ, ಕಷ್ಟ ಸಂಕಟಗಳನ್ನ ದೂರ ಮಾಡಿ ಪರಲೋಕದ ಆಶೀರ್ವಾದಕ್ಕೆ ತಕ್ಕಂತೆ ಸ್ವಾಮಿ ನಿನ್ನ ಪರಲೋಕದ ಐಶ್ವರ್ಯವನ್ನ ಸುರಿಸಿ ನಿನ್ನ ಮಕ್ಕಳನ್ನ ನೀನು ಪರಾಮರಿಸಿ ನಿನ್ನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಸ್ವಾಮಿ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅನ್ಯರು ಸಹ ಅದನ್ನು ಅನುಭವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಾವು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ಈ ಭೂಮಿಗೆ ಆಶೀರ್ವಾದವನ್ನು, ನಮ್ಮ ಜೀವಿತಕ್ಕೆ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ಇವತ್ತು ವಿಶೇಷವಾಗಿ ನಮ್ಮ ದೇಶವನ್ನ ಆಶೀರ್ವಾದ ಮಾಡು. ಮಳೆಗಾಗಿ ಸ್ತೋತ್ರ ಸ್ವಾಮಿ, ಬೆಳೆಗಾಗಿ ಸ್ತೋತ್ರ ಸ್ವಾಮಿ. ಈ ಭೂಮಿ ಮೇಲೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಎಲ್ಲಾ ಜನಾಂಗಗಳಿಗಾಗಿ ಸ್ತೋತ್ರ ಸ್ವಾಮಿ.
ನೀನು ಕೊಟ್ಟ ಉಸಿರಿನಿಂದ ಬದುಕುತ್ತಿದ್ದೇವೆ. ನೀನು ಕೊಟ್ಟಿರುವಂತ ಈ ಶರೀರದಿಂದ ಸ್ವಾಮಿ ಈ ಲೋಕದಲ್ಲಿ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದೇವೆ. ಎಲ್ಲಾ ಸುಖವನ್ನ ಅನುಭವಿಸುತ್ತಿದ್ದೇವೆ ಸ್ವಾಮಿ. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಈ ಸತ್ಯವನ್ನ ತಿಳಿಯಬೇಕಾಗಿದೆ. ಎಲ್ಲ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ, ಎಲ್ಲಾ ರೀತಿಯಾದಂತ ಅಧರ್ಮವನ್ನ ಬಿಟ್ಟು ಸ್ವಾಮಿ ಪ್ರೀತಿ, ಸಂತೋಷ, ಸಮಾಧಾನ, ಅನ್ಯೋನ್ಯತೆಯಿಂದ ಸಮಾಧಾನದ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ ಸರ್ಕಾರಗಳು ಸಿದ್ಧವಾಗಬೇಕಾಗಿದೆ, ಸರ್ಕಾರಗಳು ಕಾರ್ಯ ಮಾಡಬೇಕಾಗಿದೆ. ನಿನ್ನ ಪ್ರೀತಿಯನ್ನ ಸರ್ಕಾರದ ಮುಖಾಂತರವಾಗಿ ಲೋಕದಲ್ಲಿ ಸ್ವಾಮಿ ಜನರು ಕಂಡುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಎಷ್ಟೋ ವರ್ಷಗಳಿಂದ ನಮ್ಮ ದೇಶವನ್ನ ನೀನು ಆಶೀರ್ವದಿಸಿದ್ದೀವಿ. ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂತ ಮೌಲ್ಯವನ್ನ ಕೊಟ್ಟಿದ್ದೀವಿ. ನಮ್ಮ ದೇಶವು ಈ ಲೋಕದಲ್ಲಿ ವಿಶೇಷವಾಗಿ ಕರ್ತನೆ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ಉನ್ನತವಾದಂತ ಗುಣ, ಸ್ವಭಾವ, ನೀತಿ, ಪ್ರೀತಿಗಳನ್ನ ಸ್ವಾಮಿ ಪಡ್ಕೊಂಡವರಾಗಿ ಜೀವಿಸುತ್ತಿದ್ದಾರೆ. ನಿನ್ನ ಪರಿಶುದ್ಧವಾದ ಪ್ರೀತಿಯಲ್ಲಿ ನೆಲೆಗೊಂಡು ಪ್ರತಿಯೊಬ್ಬರು ಸ್ವಾಮಿ ನಿನ್ನನ್ನು ಪ್ರೀತಿಸ್ಲಿಕ್ಕಾಗುವಂತೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ಪರಸ್ಪರ ಪ್ರೀತಿಯನ್ನು ತುಂಬಿಕೊಳ್ಳುವಂತೆ ಕಾರ್ಯ ಮಾಡಿ. ಈ ಹೊತ್ತಿನ ಫಲಿತಾಂಶವು ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯವನ್ನ ಸ್ವಾಮಿ ಕಟ್ಟಿಕೊಡಲಿ. ನಮ್ಮ ದೇಶದಲ್ಲಿ ವಾಸಿಸುವಂತ ಸಕಲ ಭಾಷೆ ಜನರು, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕುಗಳನ್ನ ಕಟ್ಟಿಕೊಂಡು ಯಾವ ಭಯವೂ ಇಲ್ಲದೆ ನಿಶ್ಚಿಂತೆಯಿಂದ ಬದುಕಲಿಕ್ಕಾಗುವಂತೆ ಪರಲೋಕದ ದೇವರಾದ ನಿನ್ನನ್ನೇ ಆರಾಧಿಸಲಿಕ್ಕಾಗುವಂತೆ ಕಾರ್ಯ ಮಾಡಿಸುವ. ಈಗ ಕರ್ತನ ಇವತ್ತು ಫಲಿತಾಂಶ ತೀರ್ಮಾನಗಳಾಗುವಾಗ ನಿನ್ನ ಕೃಪೆಯಲ್ಲಿ ನಿನ್ನ ದೂತರನ್ನ ಕಳಿಸಿಕೊಂಡು ನಡೆಯಬೇಕಾದಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು, ಮಹತ್ಕಾರ್ಯಗಳನ್ನು ಮಾಡಿ ನಮ್ಮ ದೇಶಕ್ಕೆ ಉತ್ತಮವಾದಂತ ಸರ್ಕಾರವನ್ನು, ಉತ್ತಮವಾದಂತ ನಾಯಕರುಗಳನ್ನು ಅನುಗ್ರಹಿಸಿ ನಮ್ಮ ದೇಶವು ಸದಾ ಕಾಲವು ಸುಭಿಕ್ಷ ಸಮರ್ಥರದಿಂದ ತುಂಬಿಸಲ್ಪಡುವಂತೆ, ಒಳ್ಳೆ ಮಳೆ ಬೆಳೆಯನ್ನ ಹೊಂದಿಕೊಳ್ಳುವಂತೆ, ಪ್ರತಿಯೊಂದು ಕುಟುಂಬದಲ್ಲಿಯೂ ಸಂಪೂರ್ಣವಾದಂತಹ ಆರೋಗ್ಯ, ಸುಕ್ಷೇಮವು, ಸಮಾಧಾನವು, ನೆಮ್ಮದಿ ತುಂಬಿಕೊಳ್ಳುವಂತೆ, ನಮ್ಮ ದೇಶದಲ್ಲಿ ಬಡತನವಿಲ್ಲದಂತೆ, ಅನಾಥರಿಲ್ಲದಂತೆ ಎಲ್ಲರೂ ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಿಸಲ್ಪಟ್ಟವರಾಗಿ ಸಮೃದ್ಧಿಯಿಂದ, ನೆಮ್ಮದಿಯಿಂದ ಸ್ವಾಮಿ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ಕಾರ್ಯ ಮಾಡಿ. ವಿಶೇಷವಾಗಿ ಸ್ವಾಮಿ ಈ ದಿನ ನಮ್ಮ ದೇಶವನ್ನು ಆಶೀರ್ವದಿಸು. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಕ್ಕಳನ್ನ, ವಿಶೇಷವಾಗಿ ನಿನ್ನ ಜನರನ್ನ ನೀನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ಸ್ವಾಮಿ ಪ್ರತಿ ದಿನವೂ ನಿನ್ನಲ್ಲಿ ಭಯಭಕ್ತರಾಗಿ ಯಥಾರ್ಥವಂತರಾಗಿ ನಡೆದುಕೊಂಡು ಈ ದೇಶಕ್ಕೆ ಸ್ವಾಮಿ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ ಆಕಾಶದಿಂದ ಸ್ವಾಮಿ ಇಬ್ಬನಿಯಂತೆ ಇಳಿದು ಬರುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆ ನಿನಗೆ ಮುಟ್ಟಲು ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡು. ನಾವು ಸುಕ್ಷೇಮದಿಂದ, ನೆಮ್ಮದಿಯಿಂದ ನಾವಿರುವಂತ ದೇಶದಲ್ಲಿ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ನೀತಿಯನ್ನ ಸ್ವಾಮಿ ಪ್ರಕಟಪಡಿಸುತ್ತಾ ನಿನ್ನ ಬರುಣವನ್ನು ಸಿದ್ಧಪಡಿಸಿ, ನಿನ್ನ ಬರುಣಕ್ಕಾಗಿ ನಮ್ಮ ದೇಶವನ್ನು ಸಿದ್ಧಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಿ ತೋರು ಸ್ವಾಮಿ. ಕ್ರೈಸ್ತ ಪಂಗಡಗಳನ್ನು ಆಶೀರ್ವದಿಸು, ಸುವಾರ್ಥ ಸೇವೆಯನ್ನು ಆಶೀರ್ವದಿಸು, ಸುವಾರ್ಥ ಸಾರುವಂತ ಸೇವಕರನ್ನು ಆಶೀರ್ವದಿಸು, ಸಭೆಗಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಪ್ರೀತಿಯನ್ನು, ನಿನ್ನ ಸತ್ಯತೆಯನ್ನು ಒಂದನ್ನು ಗುರುತಿಟ್ಟುಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಆಕಾಶದಿಂದ ನಿನ್ನ ನೀತಿಯ ಮಳೆಯು ಸುರಿಸಲ್ಪಟ್ಟು ಪರಿಶುದ್ಧತ್ವವೆಂಬ ನಿನ್ನ ನೀತಿಯ ಬೆಳೆಯನ್ನು ಕೊಯ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತ ಎಲ್ಲ ದೇವರ ಮಕ್ಕಳನ್ನು ಆಶ್ವಸು ಸ್ವಾಮಿ. ಹಿರಿಯಂತ ಪ್ರೇಮ ಸಾರವನ್ನು ಆಶ್ವಸು, ಕುಟುಂಬ ಮಕ್ಕಳನ್ನು ಆಶ್ವಸು, ಮಾಡುವಂತ ಸೇವೆನ ಆಶ್ವಸು ಸ್ವಾಮಿ. ವಿಶೇಷವಾಗಿ ಅವರು ಶ್ರೀಮತಿಯವರು ಲಲಿತಮ್ಮ ಅವರನ್ನು ಮುಟ್ಟು ಸ್ವಾಮಿ. ಅವರ ಶರೀರದಲ್ಲಿ ಇರುವಂತಹ ಅಸ್ವಸ್ಥತೆಯನ್ನು ತೆಗೆದುಹಾಕು. ಅವರ ತಲೆಯಲ್ಲಿ ಇರ್ತಕ್ಕಂಥ ನೋವು ಬಾಧೆಗಳನ್ನು ತೆಗೆದುಹಾಕು. ಈ ಕ್ಷಣವೇ ನಿನ್ನ ಆತ್ಮನ ಬಲದಿಂದ ಮಗಳನ್ನ ಮುಟ್ಟಿ ಬಿಡುಗಡೆ ಮಾಡಿ ಸೈತಾನನ ಕಾರ್ಯ ಲಯಪಡಿಸಿ ಆ ಸಹೋದರಿ ಸ್ವಾಮಿ ಸಂತೋಷದಿಂದಲೂ, ಆರೋಗ್ಯದಿಂದಲೂ, ನೆಮ್ಮದಿಯಿಂದಲೂ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನ ಆಶೀರ್ವಾದನ ಅನುಭವಿಸುವಂತೆ ಕಾರ್ಯ ಮಾಡಿಸುವ. ಯಾವುದೇ ಕೇಡು, ಶೋಧನೆ, ಸಮಸ್ಯೆಗಳನ್ನು ಮುಟ್ಟದಂತೆ ದೂತರ ಬೇಲಿನ ಹಾಕಪ್ಪ. ಅವರು ಕೆಲಸ ಹೋಗುವಾಗ ಕೆಲಸ ಕಾರ್ಯಗಳಿಗಾಗಿ ನಿನ್ನ ಪ್ರಾರ್ಥನೆ ಸ್ವಾಮಿ, ನೀನು ಅವರಿಗೆ ಸಹಾಯ ಮಾಡು. ಉತ್ತಮವಾದಂತ ಕೆಲಸ ಕಾರ್ಯಗಳನ್ನು ಒದಗಿಸಿಕೊಟ್ಟು ಕುಟುಂಬದಲ್ಲಿ ನೆರವಾಗಿ ಸಮಾಧಾನದಿಂದ, ನೆಮ್ಮದಿಯಿಂದ, ನಿನ್ನ ಪ್ರೀತಿಯಲ್ಲಿ ಸ್ವಾಮಿ ಎಲ್ಲಾ ವಿಷಯಗಳಲ್ಲಿ ಸಂತೃಪ್ತರಾಗುವಂತೆ ಕಾರ್ಯ ಮಾಡು. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಹಿರಿಯಂತ ಲೋಕೇಶವನ್ನು ಆಶ್ವಸು, ಕುಟುಂಬ ಮಕ್ಕಳನ್ನು ಆಶ್ವಸು, ಮಾಡುವಂತ ಸೇವೆನ ಆಶ್ವಸು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಸ್ವಾಮಿ. ವಿಶೇಷವಾಗಿ ನಮ್ಮವ್ರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸು, ಆರೋಗ್ಯದಿಂದ ತುಂಬಿಸು, ಇನ್ನಷ್ಟು ಬಲಪಡಿಸು. ನಿನ್ನ ಪರಿಶುದ್ಧವಾದಂತ ಆತ್ಮನ ಬಲದಿಂದ ನಿನ್ನಲ್ಲಿ ನೆಲೆಗೊಂಡವರಾಗಿ ನಿನ್ನ ಆಶೀರ್ವಾದವನ್ನು ತರುವಂತೆ, ನಿನ್ನ ಆಶೀರ್ವಾದದ ಪ್ರಾರ್ಥನೆ ಅವರ ಜೀವಿತದಲ್ಲಿ ತುಂಬಿ ತುಳುಕುವಂತೆ ಕಾರ್ಯ ಮಾಡಿ ಸ್ವಾಮಿ.
ಸೋದರಿ ರಾಜೇಶ್ವರಿಗಾಗಿ ಸ್ತೋತ್ರ ಸ್ವಾಮಿ. ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರಿಸುತ್ತೇನೆ. ಅವರು ಮಾಡುವಂತ ಸೇವೆಗಾಗಿ ಸ್ತೋತ್ರಿಸುತ್ತೇನೆ. ಅವನ್ನ ಬಲಪಡಿಸು, ಆಧರಿಸು, ಪರಾಮರ್ಶು, ಇನ್ನು ಹೆಚ್ಚಿನ ರೀತಿಯಲ್ಲಿ ನೀನು ಸೇವೆ ತೋರಿಸ್ಕೊ ಸ್ವಾಮಿ. ಕರ್ತನೆ ವಿಶೇಷವಾಗಿ ಸಹೋದರಿ ಆನೆಗೋಸ್ಕರ ಪ್ರಾರ್ಥನೆ. ತಂದೆ ಅವ್ರ ತಾಯಿ ಮತ್ತು ಅವರ ಯಜಮಾನರನ್ನು ಆಶ್ರಯಿಸು. ಅವ್ರ ಕುಟುಂಬದ ನಾಯಕರು ನೀನಾಗಿ ಅವ್ರಿಗೆ ಯಾರಿಗೂ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುಖ ಕೊಡು. ಅವರು ಇರುವಂತ ದೇಶದಲ್ಲಿ ಅವರು ನೆಮ್ಮದಿಯಿಂದ ವಾಸಿಸುವಂತೆ, ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ, ಸಮಾಧಾನದಿಂದ ನಿನ್ನ ಆರಾಧಿಸುವಂತೆ, ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕಾಗುತ್ತೆ. ಎಲ್ಲ ಕೊರತೆಯಿಂದ ಕೇಳಿದ ಕಾಪಾಡ ರಾಜ. ಈ ಕೂಟದಲ್ಲಿ ಭಾಗವಹಿಸುತ್ತ ಪ್ರತಿಯೊಬ್ಬರನ್ನು ಆಶ್ರಯಿಸ್ತೇನೆ ಸ್ವಾಮಿ. ನಮ್ಮೆಲ್ಲರೂ ನಿನ್ನ ಮುಟ್ಟು ಆಶ್ರಯಿಸು. ಪ್ರತಿದಿನ ಪಾತ್ರಕ್ಕೆ ಬರುವಾಗ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ನೀನು ನಮ್ಮ ಜೊತೆಯಲ್ಲಿರು. ದಿನನಿತ್ಯವೂ ಸ್ವಾಮಿ ನಮ್ಮ ಮಧ್ಯದಲ್ಲಿ ವಾಸ ಮಾಡು. ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಉಪಯೋಗಿಸುವ ಸ್ವಾಮಿ. ಯಾವ ಉಪದ್ರವವು ನಮ್ಮ ಗುಡಾರದ ಸಮೀಪಕ್ಕೆ ಬಾರದಂತೆ, ಯಾವ ಚಿಂತೆಯು ನಮ್ಮನ್ನು ಮುಟ್ಟದಂತೆ, ಯಾವ ಕಷ್ಟ ಕಾಯಿಲೆಗಳು ಸ್ವಾಮಿ ನಮ್ಮ ಬಳಿಗೆ ಬಾರದಂತೆ ನಿನ್ನ ದೂತರ ಬೇಲಿನ ಹಾಕಿ ಸಮಾಧಾನವಾದ ನಿನ್ನ ವಾಕ್ಯವನ್ನು ಸ್ವಾಮಿ ಈ ಭೂಮಿ ಮೇಲೆ ನಮ್ಮಂತಿರುವಂತ ಪ್ರತಿಯೊಬ್ಬರಿಗೂ ನಾವು ಸಾರುವಂತೆ, ತಿಳಿಸುವಂತೆ ನಿನ್ನ ರಾಜ್ಯವನ್ನು ಸಿದ್ಧಪಡಿಸುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಈ ದಿನ ನಮ್ಮ ದೇಶದ ಮೂಲೆಯಲ್ಲಿ ಇರುವಂತ ಪ್ರತಿಯೊಬ್ಬ ಜನರನ್ನ, ಪ್ರತಿಯೊಂದು ಕುಟುಂಬವನ್ನು ನಷ್ಟಪಡಿಸ್ತೀನಿ ಸ್ವಾಮಿ. ಎಲ್ಲರಿಗೂ ಶುಭವಾರ್ತೆ ಸಿಕ್ಕಲಿ. ಎಲ್ಲರೂ ಪರಿಶುದ್ಧವಾದಂತೆ ನಿನ್ನ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿ. ಉನ್ನತನಾದ ನಿನ್ನ ನಾಮದ ಭಯಭಕ್ತಿಯನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಈ ಹೊತ್ತಿನ ಚುನಾವಣಾ ಫಲಿತಾಂಶವು ಸ್ವಾಮಿ ಪ್ರಕಟವಾಗುವಂತೆ ಕಾರ್ಯ ಮಾಡು. ಉತ್ತಮವಾದಂತ ಸರ್ಕಾರವನ್ನ ನೇಮಿಸು, ರಚಿಸು. ನಿನ್ನ ನಾಮದ ಘನತೆಗಾಗಿ, ನಿನ್ನ ಮಹಿಮೆಗಾಗಿ ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲಿ. ತಂದೆಯಾದ ದೇವರೇ, ನಿನ್ನ ಮುದ್ದಾದಂತ ನಾಮದಲ್ಲಿ ತಾಳ್ಮೆಯಿಂದ, ವಿನಯದಿಂದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹಿಡಿದೇವೆ ನಮ್ಮ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಮ್ಮ ದೇಶದ ಮೇಲೆ ಸ್ವಾಮಿ, ನಮ್ಮ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಜನರ ಮೇಲೆ, ಪ್ರಜೆಗಳ ಮೇಲೆ, ನಮ್ಮ ದೇಶವನ್ನು ಆಳುವಂತ ನಾಯಕರುಗಳ ಮೇಲೆ, ಸರ್ಕಾರದ ಮೇಲೆ, ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುತ್ತಿರುವಂತ ನಿನ್ನ ಮಂತ್ರಿಯಾದ ನಮ್ಮ ಮೇಲೆ, ಎಲ್ಲ ಕ್ರೈಸ್ತ ಪಂಗಡ ಮೇಲೆ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳ ಮೇಲೆ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಳಿಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮೆಲ್ಲರ ಪ್ರಾರ್ಥನೆಯ ಫಲ ಈ ದಿನ ದೇವರು ಒದಗಿಸಿಕೊಡಲಿ. ನಮಗೆ ಮಾತ್ರವಲ್ಲ, ಪ್ರತಿಯೊಬ್ಬ ದೇವ ಜನರಿಗೂ ಸುಕ್ಷೇಮವನ್ನ ತರುವಂತ ಆ ಕೃಪೆಯನ್ನ ಈ ದಿನ ದೇವರು ದಯಪಾಲಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಕೃಪೆ ಭೂಮಿ ಮೇಲೆ ಇಳಿದು ಬರುವ ಹಾಗೆ ದೇವರ ಮಕ್ಕಳಾದ ನಮ್ಮನ್ನು ಉಪಯೋಗಿಸಿ ನನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಕೋರುತ್ತಾ ಶುಭಾಶಯಗಳನ್ನು ತಿಳಿಸ್ತೇನೆ. ದೇವರ ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you, Uncle. Thank you, Uncle. ಎಲ್ರಿಗೂ ನಮಸ್ಕಾರ. Thank you, Pastor. Thank you, everybody. Good evening, Annie. Thank you, Uncle. Good evening. ಎಲ್ಲ ಇಳಿಸಿ ಎನ್ನಳಯ